ಹಲೋ ಫ್ರೆಂಡ್ಸ್, ನಮಸ್ತೆ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.correctfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ಹಾಗೆ ನಮ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಕೂಡ ನಮ್ಮ ಒಂದು ಇಂಟರ್ವ್ಯೂನೆಲ್ಲ ನಾವು ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗೆ ನಮ್ದು ಈ ಒಂದು ಲೈವ್ ಸ್ಟ್ರೀಮಿಂಗ್ ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ, ಹಾಗೆ iHeart ಆಪ್ ಮತ್ತೆ ಕಮ್ಯುನಿಟಿ ಪ್ಲಸ್ ಆಪ್ ಅಂತ ಈ ಒಂದು ಆಪ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಕೂಡ ಇದರಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಅದರಲ್ಲೂ ಕೂಡ ನಮ್ಮ ಒಂದು ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ ನ ನೀವು ಕೇಳ್ಕೋಬಹುದು. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಡಾಕ್ಟರ್ ಸುಭಾಷಿಣಿ ಕಡುಪು ಅವರು. ಇವರು ಪೀಡಿಯಾಟ್ರಿಕ್ ಆಪ್ಥಮಾಲಜಿಸ್ಟ್ ಅಂದ್ರೆ ಮಕ್ಕಳ ಕಣ್ಣಿನ ತಜ್ಞರು ಅಂತ. ಇವರು ಫೆಲೋ ಆಫ್ ರಾಯಲ್ ಆಸ್ಟ್ರೇಲಿಯನ್ ಮತ್ತು ನ್ಯೂಜಿಲೆಂಡ್ ಕಾಲೇಜ್ ಆಫ್ ಆಪ್ಥಮಾಲಜಿಸ್ಟ್ ಅಂದ್ರೆ FRAZCO ಅಂತ, ಮತ್ತು ಮಕ್ಕಳ ಕಣ್ಣಿನ ತಜ್ಞತೆ ಬಗ್ಗೆ ವಿಶೇಷ ತರಬೇತಿಯನ್ನ ಪಡೆದಿದ್ದಾರೆ. ಪ್ರಸ್ತುತ ಇವರು ವೆಸ್ಟ್ ಮೀಡ್ ಸಿಡ್ನಿ ಚಿಲ್ಡ್ರನ್ ಹಾಸ್ಪಿಟಲ್ ನೆಟ್ವರ್ಕ್ ಸ್ಟಾಫ್ ಸ್ಪೆಷಲಿಸ್ಟ್ ಹಾಗೆ ವಿಸಿಟಿಂಗ್ ಮೆಡಿಕಲ್ ಆಫೀಸರ್ ಆಗಿ ಬ್ಯಾನ್ಸ್ಟೋನ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕಮ್ಯುನಿಟಿ ವರ್ಕರ್ ಕೂಡ, ಹಾಗೆ ಹಲವಾರು ಚಾರಿಟಿಯಲ್ಲಿ ಭಾಗವಹಿಸಿ ಫಂಡ್ ರೈಸಿಂಗ್ ಕೂಡ ಮಾಡಿದ್ದಾರೆ. ಸೊ ಇದರ ಹೊರತು ಇವರಿಗೆ ಪೇಂಟಿಂಗ್, ಸ್ವಿಂಗ್, ಈ ಗಾರ್ಡನಿಂಗ್ ಅಲ್ಲೂ ಕೂಡ ವಿಶೇಷ ಆಸಕ್ತಿ ಇದೆ. ಸೊ ಬನ್ನಿ ಇವ್ರ ಮೂಲಕನೇ ಇವ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಬನ್ನಿ ಇವ್ರನ್ನ ಮೊದಲು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸೊ ಡಾಕ್ಟರ್ ಸುಭಾಷಿಣಿ ಅವರೇ, ನಿಮ್ಗೆ ನಮ್ಮ ಅಪ್ಪು ಕನ್ನಡ ರೇಡಿಯೋಗೆ ಹೃತ್ಪೂರ್ವಕ ಸುಸ್ವಾಗತಗಳು. ನಮಸ್ಕಾರ. ನಮಸ್ಕಾರ. ಸೊ ಸುಭಾಷಿಣಿ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷ ಆಗ್ತಾ ಇದೆ. ನಾವು ಅವರ ಒಂದು ಕಿರುಪರಿಚಯ ಮಾಡಿಕೊಟ್ಟೆ, ಬನ್ನಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಅವರ ಒಂದು ಬ್ಯಾಕ್ ಗ್ರೌಂಡ್ ಹಿನ್ನೆಲೆಯ ಬಗ್ಗೆ. ಜ್ಯೋತ್ಸ್ನಾ, ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಈ ತರ ಒಂಥರ ಇನ್ಫಾರ್ಮಲ್ ಆಗಿ ಮಾತಾಡಕ್ಕೆ. ಸೊ ನನ್ನ ಹುಟ್ಟು ಬೆಳೆದಿದ್ದೆಲ್ಲ ನಾನು ಮಣಿಪಾಲದಲ್ಲಿ. ಮಣಿಪಾಲ ತುಂಬಾ ಜನರಿಗೆ ಗೊತ್ತು, ಅದಂದ್ರೆ ದೊಡ್ಡ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಇರೋ ಜಾಗ. ಅಂದ್ರೆ ಪುಟ್ಟ ಜಾಗ, ಸೌತ್ ಕೆನರಾ, ದಕ್ಷಿಣ ಕನ್ನಡದ ಒಂದು ಸೌತ್ ಕೋಸ್ಟಲ್ ಏರಿಯಾದಲ್ಲಿ. ಸೊ ಅಲ್ಲೇ ನಾನು ಹುಟ್ಟು ಬೆಳೆದಿರೋದು. ನನ್ನ ತಂದೆ ಅಲ್ಲಿ ಮೆಡಿಸಿನ್ ಪ್ರೊಫೆಸರ್ ಆಗಿದ್ರು. ಸೊ ನನ್ನ ಬೆಳೆಯುವಾಗ ಎಲ್ಲ ಸರೌಂಡಿಂಗ್ ಡಾಕ್ಟರ್ಸೇ ಇದ್ರು. ಸೊ ಆ ತರ ಒಂಥರ ಇನ್ಸ್ಪಿರೇಷನ್ ನನ್ನ ತಂದೆ ಮತ್ತೆ ತಂದೆದು ಕೊಲೀಗ್ಸ್, ಫ್ರೆಂಡ್ಸ್ ಎಲ್ಲ ಆಗಿ ಆ ತರ ಮೊದ್ಲಿಂದನೇ ಡಾಕ್ಟರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಪ್ಲಸ್ ನಮ್ಮ ಮನೆ ಕಡೆ ಅಲ್ಲಿ ಹುಡುಗಿಯರು ಯಾರೋ ಅವಾಗ ಜಾಸ್ತಿ ಕಲ್ತಿರ್ಲಿಲ್ಲ. ಇದೆಲ್ಲ ಒಂದ್ 30 ವರ್ಷ ಹಿಂದೆ ಕತೆ ಅಲ್ವಾ. ಸೊ ಆತರ ಇನ್ಸ್ಪಿರೇಷನ್ ತುಂಬಾ ಯಂಗ್ ಏಜ್ ಇಂದನೇ ಇತ್ತು. ಸೊ ಹಂಗೆ ಅಲ್ಲೇ ಕಲ್ತಿದ್ದು ನಾನು. ಪ್ರಾಥಮಿಕ, ಹೈಸ್ಕೂಲು ಎಲ್ಲ ಮಣಿಪಾಲದಲ್ಲೇ. ಆಮೇಲೆ ಗೌರ್ಮೆಂಟ್ ಸೀಟ್ ಸಿಕ್ತು ನಂಗೆ ಮಂಗಳೂರಲ್ಲಿ. ಬಟ್ ತಂದೆ ಮನೆಯಿಂದನೇ ಹೋಗ್ಬೇಕು ಅಂತ ನನಗೆ ಟ್ರಾನ್ಸ್ಫರ್ ಮಣಿಪಾಲದಲ್ಲಿ ಮಾಡಿಕೊಟ್ರು. ಸೊ ಹಂಗೆ ಅಲ್ಲಿಂದನೇ ಕಲ್ತಿರೋದು ನಾನು. MBBS ಅಲ್ಲೇ ಮುಗಿಸಿದೆ. ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಆಫ್ಥಲ್ಮಾಲಜಿ ಡಿಗ್ರಿನೂ ಅಲ್ಲೇ ಮಾಡಿದೆ. ಓಕೆ, ಸೋ ನೈಸ್. ಸೊ ನಮ್ಮೂರವರೇ ಇವರು, ನಮ್ಮ ಕರ್ನಾಟಕದವರು. ಪ್ಲಸ್ ಇವರು ಮಣಿಪಾಲಲ್ಲಿ ಓದಿರೋದು. ಆಕ್ಚುಲಿ ನಮ್ಮ ಕಸಿನ್ಸ್ ಅಷ್ಟೇ ಸುಮಾರು ಜನ ಡಾಕ್ಟರ್ ಮಣಿಪಾಲಲ್ಲೇ ಮಾಡಿರೋದು. ಆಕ್ಚುಲಿ ಇಟ್ಸ್ ವೆರಿ ಫೇಮಸ್ ಫಾರ್ ಬೀಯಿಂಗ್ ಫಿಸಿಷಿಯನ್ ದೇರ್ ಅಲ್ವಾ. ಅದಕ್ಕೆ ಕ್ಯಾಂಪಸ್ ಅಷ್ಟೇ ತುಂಬಾ ಫೇಮಸ್, ಮತ್ತೆ ತುಂಬಾ ಚೆನ್ನಾಗಿದೆ. ತುಂಬಾ NRIs ಬೇರೆ ಕಡೆಯಿಂದೆಲ್ಲ ಬಂದು ತುಂಬಾ ಓದ್ತಾರೆ ಡಾಕ್ಟರ್ಗೆ. ಸೊ ಇವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಇವರ ತಂದೆಯವರು ಅಷ್ಟೇ ಒಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ರು ಮಣಿಪಾಲಲ್ಲಿ. ಸೊ ಅದನ್ನೆಲ್ಲ ನೋಡಿ ಇವರಿಗೆ ತುಂಬಾ ಇನ್ಸ್ಪೈರ್ ಆಗಿ ಸೊ ಇವರು ಒಂದು ಮೆಡಿಸನ್ ಮಾಡ್ಬೇಕು ಅಂತ ಆಯ್ಕೆ ಮಾಡ್ಕೊಂಡು. ನಿಮ್ಮ ಹಸ್ಬೆಂಡ್ ಕೂಡ ಕಾರ್ಡಿಯಾಲಜಿಸ್ಟ್. ಅವರು ನನ್ನ ಮದುವೆ ಆಗಿದ್ದು MBBS ಆದ್ಮೇಲೆ. ನಾನು ಇನ್ನೂ ಕಲಿತಾ ಇದ್ದೆ ಅವಾಗ. ಸೊ ಅವರೇ ಪಾಂಡಿಚೇರಿಯಲ್ಲಿ ಜಿಪ್ಮರ್ ಅಲ್ಲಿ ಇದ್ರು. ಅಲ್ಲಿಂದ ಅವರು ಟ್ರಾನ್ಸ್ಫರ್ ತಗೊಂಡು ಮಣಿಪಾಲಕ್ಕೆ. ಸೊ ಅಲ್ಲೂ ಅವರು ಮೆಡಿಸಿನ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಅಲ್ಲೇ ನಾನು ಟ್ರೈನಿಂಗ್ ಮುಗಿಸ್ಬಿಟ್ಟು ಅಲ್ಲೇ ಸ್ಟಾಫ್ ಆಗಿ ಜಾಯ್ನ್ ಆದೆ. ಅವಾಗ ನನ್ನ ಮಗ ಅಲ್ಲೇ ಹುಟ್ಟಿರೋದು. ಸೊ ಅವ್ನು 4 ವರ್ಷ ಇರ್ಬೇಕಿದ್ರೆ ನಾವು ಹೈಯರ್ ಸ್ಟಡೀಸ್ಗೆ ಅಂತ ಮಾಡಿದ್ದು. ಸೊ ನಿಮ್ಮ ಫ್ಯಾಮಿಲಿ, ನಿಮ್ ಡ್ಯಾಡಿ ಡಾಕ್ಟರು, ನಿಮ್ ಫ್ಯಾಮಿಲಿಲೆಲ್ಲ ಡಾಕ್ಟರು, ನೀವು ಡಾಕ್ಟರು, ನಿಮ್ ಹಸ್ಬೆಂಡ್ ಡಾಕ್ಟರ್, ಈಗ ಮಕ್ಳು ಕೂಡ ಡಾಕ್ಟರ್, ಮೆಡಿಸನ್. ಸೊ ಆತರ ಅಂತ ಅನ್ಕೊಂಡಿರ್ಲಿಲ್ಲ. ನಾವ್ ಅನ್ಕೊಂಡ್ವಿ ನಮ್ ಬಿಸಿ ಲೈಫ್ ಸ್ಟೈಲ್ ನೋಡ್ಕೊಂಡು ಅವ್ರು ಮಾಡಲ್ಲ ಅಂತ. ಬಟ್ ನಮಗೂ ಖುಷಿ, ನಾವ್ ಒಂಥರ ಪಾಸಿಟಿವ್ ಆಗಿ ಅವ್ರಿಗೂ ಇನ್ಸ್ಪಿರೇಷನ್ ಕೊಟ್ಟಿದೀವಿ ಅಂತ ಒಂಥರ ಖುಷಿನೇ. ಹೌದು. ಯಾಕಂದ್ರೆ ಇಮ್ಯಾಜಿನ್ ಲೈಕ್ ನಿಮ್ಮ ಪ್ರೊಫೆಷನ್ ಎಷ್ಟು ಬಿಸಿ ಇರುತ್ತೆ, ಮಕ್ಕಳಿಗೋಸ್ಕರ ಎಲ್ಲ ಸ್ಪೆಂಡ್ ಮಾಡೋದಕ್ಕೂ ಪಾಪ ನಿಮ್ಗೆ ಇಟ್ಸ್ ವೆರಿ ಚಾಲೆಂಜಿಂಗ್ ಆಕ್ಚುಲಿ. ಸೊ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವರು ಅದೇ ಪ್ರೊಫೆಷನ್ ತಗೊಂಡಿದ್ದಾರೆ ಅಂದ್ರೆ
ಇಟ್ಸ್ ರಿಯಲಿ ಅಮೇಸಿಂಗ್. ಬ್ಯಾಲೆನ್ಸ್ ಅದು ಟೈಮ್ಗೆ ಚೇಂಜ್ ಆಗ್ತಾ ಹೌದು. ಇರುತ್ತೆ. ಬಟ್ ಅದೇ ಒಂದ್ ಬ್ಯಾಲೆನ್ಸ್ ಅಲ್ಲಿ ಮಾಡ್ಕೊಂಡಿರ್ಬೇಕಾದ್ರೆ ಎರಡೂನು ತುಂಬಾ ಇಂಪಾರ್ಟೆಂಟ್ ಹೌದು ಲೈಫ್ ಅಲ್ಲಿ. ಹೌದು. ಸೊ ಬಹಳಷ್ಟು ಒಳ್ಳೆ ಮಾಹಿತಿನ ಕೊಟ್ರಿ ಇವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು. ಸೊ ನೀವು ಮೆಡಿಕಲ್ ನ ನೀವು ಫಸ್ಟ್ ಓದಿದ್ದೆಲ್ಲ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಮಾಡಿದ್ದು. ಸೊ ಅದಾದ್ಮೇಲೆ ನಿಮ್ಗೆ ಯಾಕೆ ಈ ಒಂದು ಪೀಡಿಯಾಟ್ರಿಕ್ ಮೇಲೆ ಯಾಕೆ ಒಂದು ಇಂಟ್ರೆಸ್ಟ್ ಏಕೆ ಬಂತು ನಿಮ್ಗೆ? ಇದ್ರ ಮೇಲೆ ಒಲವು ಯಾಕೆ ಬಂತು? ಯಾಕೆ ನಾನು ಆಪ್ಥಮಾಲಜಿಸ್ಟೇ ಆಗ್ಬೇಕು, ಯಾಕಿದೆ ಸ್ಪೆಷಲೈಸ್ಡ್ ಇದನ್ನೇ? ಸೊ ಮಣಿಪಾಲದಲ್ಲಿ ಏನು ಅಂದ್ರೆ ಆಪ್ಥಮಾಲಜಿ ಮೆಡಿಸಿನ್ಸ್ ಟೈಮ್ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಮಾಡಿದ್ರೆ ಜಾಸ್ತಿ ಟ್ರೈನಿಂಗ್ ಸಿಗಲ್ಲ. ಹೌದು. ಸೊ ಅಲ್ಲಿ ಇರೋ ಮಣಿಪಾಲದಲ್ಲಿ ಇರೋ 3 ಡಾಕ್ಟರ್ಗಳು ಕನ್ನಡದವರೇ ಆಗಿದ್ರು. ಓಕೆ. ಸೊ ಅವರು ನನಗೆ ಇನ್ಸ್ಪಿರೇಷನ್ ಇದು ಶುರು ಮಾಡಕ್ಕೆ. ಬಟ್ ಪೀಡಿಯಾಟ್ರಿಕ್ ಮಕ್ಕಳದ್ದು ನೇತ್ರ ತಜ್ಞ ಆಗಕ್ಕೆ ನನಗೆ ಬಂದಿರೋ ಇನ್ಸ್ಪಿರೇಷನ್ ಇಲ್ಲಿನೇ. ನಾನು ಚಿಲ್ಡ್ರನ್ಸ್ ಹಾಸ್ಪಿಟಲ್ ವೆಸ್ಟ್ ಮೀಡ್ ಅಲ್ಲಿ ನನ್ನ ಫೆಲೋಶಿಪ್ ಮಾಡಿರೋದು. ಅಂದ್ರೆ ನಮ್ದು ಅಡ್ವಾನ್ಸ್ ಡಿಗ್ರಿ ಮಾಡ್ಬೇಕು ಇಲ್ಲಿ, ಪ್ಲಸ್ ಇಲ್ಲಿ ಎಕ್ಸಾಮ್ಸ್ ಮಾಡಬೇಕು, ಪ್ಲಸ್ ಫೆಲೋಶಿಪ್ ಡಿಗ್ರಿನೂ ಮಾಡಬೇಕು ವಿತ್ ಫರ್ದರ್ ಸಬ್ ಸ್ಪೆಷಾಲಿಟಿ ಟ್ರೈನಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಪ್ರೊಫೆಸರ್ ಮಾರ್ಟಿನ್ ಅಂತ ಇದ್ದಾರೆ, ಅವ್ರು ನನಗೆ ತುಂಬಾ ಇನ್ಸ್ಪಿರೇಷನ್. ಸೊ ಅವರಿಂದಾಗಿ ನಾನು ಮೈನ್ ಆಗಿ ಪೀಡಿಯಾಟ್ರಿಕ್ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟ್ ಆಯ್ತು. ಸೊ ಈ ಆಪ್ಥಮಾಲಜಿಸ್ಟ್, ಈ ಪೀಡಿಯಾಟ್ರಿಕ್ ಆಪ್ಥಮಾಲಜಿಸ್ಟ್ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ, ಅವ್ರ ಕಾರ್ಯವೈಖರಿ ಹೇಗಿರುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ಹೇಳಿ. ಸೊ ಪೀಡಿಯಾಟ್ರಿಕ್ ಅಂದ್ರೆ ಈ ಆಸ್ಟ್ರೇಲಿಯಾದಲ್ಲಿ ತುಂಬಾ ಶಾರ್ಟೇಜ್ ಇದೆ. ಯಾಕಂದ್ರೆ ಮಕ್ಳ ಜೊತೆ ಕೆಲಸ ಮಾಡೋದು ಸುಲಭ ಕೆಲಸ, ಅದು ಮಕ್ಳು ಕಣ್ಣು ನೋಡೋದು ಇನ್ನೂ ಸ್ವಲ್ಪ ಕಷ್ಟದ ಕೆಲಸ. ಸೊ ಜಾಸ್ತಿ ಜನರಿಗೆ ಅದು ಟ್ರೈನಿಂಗ್ ಮಾಡ್ತಾ ಇದು ತುಂಬಾ ಕಷ್ಟ ಅಪ್ಪ, ನಮ್ಗೆ ಬೇಡ ಅಂತ ಅನ್ಕೊಂಡು ನೇಷನ್ ವೈಡ್ ಶಾರ್ಟೇಜ್ ಇವಾಗ. ಸೊ ಅದಕ್ಕಾಗಿ ನಾವು ಟ್ರೈಂಗ್ ಟು ಎಂಕರೇಜ್ ತುಂಬಾ ಈಗ ಟ್ರೈನಿಂಗ್ ಆಗೋರ್ಗೆ ಬನ್ನಿ ಪೀಡಿಯಾಟ್ರಿಕ್ ಮಾಡಿ, ಇದ್ರಲ್ಲಿ ತುಂಬಾ ಒಂಥರ ಇನ್ಸ್ಪೈರಿಂಗ್ ಅಂಡ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದು ಮಕ್ಳು ಕಣ್ಣು ಟೆಸ್ಟ್ ಮಾಡೋದಂದ್ರೆ ಅಷ್ಟು ಸುಲಭದಲ್ಲ. ನಮ್ ಎವ್ರಿ ಡೇ ಅಂದ್ರೆ ಮಕ್ಳಿಗೆ ಟೆಸ್ಟ್ ಮಾಡಕ್ ಬರೋಕೆ ತುಂಬಾ ಭಯ, ಯಾಕಂದ್ರೆ ಕಣ್ಣಿಗೆ ಐ ಡ್ರಾಪ್ಸ್ ಹಾಕ್ತಾರೆ, ಅದು ನೋವಾಗತ್ತೆ ಆತರ. ಸೊ ಅದನ್ನ ಮುಂದೆ ಹೋಗಕ್ಕೆ ಅದು ಫಸ್ಟ್ ನಮ್ಗೆ ಪೇರೆಂಟ್ಸ್ ಕಾನ್ಫಿಡೆನ್ಸ್ ಅವ್ರು ತಗೋಬೇಕಾಗತ್ತೆ. ಸೊ ಅದು ನಮ್ಗೆ ಮೇಜರ್ the thing that we actually have to get past. Our parents we have to take into confidence. So every day kannal test ಮಾಡೋದು ನಮಗೆ 0 ಏಜ್ ಇಂದಾನೆ ನೋಡಬಹುದು. ಬೇಬೀಸ್, ಈವನ್ ಪ್ರಿಮೆಚೂರ್ ಬೇಬೀಸ್ ಕಣ್ ಟೆಸ್ಟ್ ಮಾಡ್ತೀವಿ ನಾವು, ಅದು ವೆರಿ ಇಂಪಾರ್ಟೆಂಟ್. ಸೊ ಇವಾಗ 25 ವೀಕ್ಸ್ 26 ವೀಕ್ಸ್ಗೆ ಬೇಗ ಡೆಲಿವರಿ ಆದವ್ರಿಗೆ ಇನ್ನೂ ಕಣ್ಣು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಆ ಏಜ್ ಇಂದಾನೆ ನಾವು ನೋಡ್ತೀವಿ ಅವ್ರಿಗೆ. ಅದರಿಂದ 16 ವರ್ಷವರೆಗೂ ಕನ್ಸಿಡರ್ಡ್ ಆಸ್ ಪೀಡಿಯಾಟ್ರಿಕ್. ಸೊ ಎಲ್ಲಾ ಏಜ್ ಅಲ್ಲೂ ಬೇರೆ ಬೇರೆ ಚಾಲೆಂಜಸ್ ಇದೆ. ಚಿಕ್ಕ ಬೇಬಿ ಮಕ್ಳನ್ನು ಸ್ವಲ್ಪ ಹಿಡ್ಕೊಂಡು ಟೆಸ್ಟ್ ಮಾಡಕ್ಕೆ ಸ್ವಲ್ಪ ಈಸಿ, ಯಾಕಂದ್ರೆ ಅವರು ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ಬಟ್ ಟಾಡ್ಲರ್ ಏಜ್ ಅಲ್ಲಿ ತುಂಬಾ ಚಾಲೆಂಜ್, ಒಂದೇ ಕಡೆ ಕೂತ್ಕೊಳ್ಳಲ್ಲ, ಪ್ಲಸ್ ತುಂಬಾ ಭಯ ಪಡ್ಕೋತಾರೆ, ಅವ್ರಿಗೆ ಅರ್ಥ ಆಗಲ್ಲ ಏನಂತ. ಸೊ ಆವಾಗ ಪೇರೆಂಟ್ಸ್ ಹೆಲ್ಪ್ ನಮಗೆ ತುಂಬಾ ಬೇಕಾಗುತ್ತೆ. ಓಕೆ. ಸೊ ತುಂಬಾ ಥ್ಯಾಂಕ್ಸ್ ಇದ್ರ ಬಗ್ಗೆ ಎಲ್ಲ ನೀವು ಹಂಚ್ಕೊಂಡಿದ್ದು. ಹಾಗೆ ನೀವು ಒಂದು ಹಲವಾರು ಪೀಡಿಯಾಟ್ರಿಕ್ ಐ ಕ್ಲಿನಿಕ್ಸ್ ಮತ್ತೆ ಹಾಗೆ ಸ್ಟೆಪ್ಸ್, ಇದು ಸ್ಟೇಟ್ ವೈಡ್ ಐರಿಂಗ್ ಅಂಡ್ ಪ್ರೀ ಸ್ಕೂಲ್ ಸ್ಕ್ರೀನಿಂಗ್ ಅಂತ, ಸೊ ಅಲ್ಲಿ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಾ. ಮತ್ತೆ ಹಾಗೆ ಹಲವಾರು ಐ ಪ್ರಾಬ್ಲಮ್ಸ್ ನ ನೀವು ಟ್ರೀಟ್ ಮಾಡ್ತಿರ್ತೀರಾ. ಸೊ ಈ ಐ ಪ್ರಾಬ್ಲಮ್ಸ್, ಏನೇನ್ ತರ ಐ ಪ್ರಾಬ್ಲಮ್ಸ್ ಬಿಡ್ಬೋದು ಈ ಒಂದು ಮಕ್ಕಳಿಗೆ? ಯಾಕಂದ್ರೆ ಸ್ಪೆಷಲಿಸ್ಟ್ ಆಗಿರೋದು ಮಕ್ಕಳ ಒಂದು ತಜ್ಞರಾಗಿರೋದ್ರಿಂದ ಯಾವ ತರ ಪ್ರಾಬ್ಲಮ್ಸ್ ಬರ್ಬೋದು ಮಕ್ಕಳಿಗೆ? ಸೊ ಮೊದಲಾಗಿ ನಾವು ಸ್ಟೆಪ್ಸ್ ಬಗ್ಗೆ ಮಾತಾಡೋಣ. ಇದು ತುಂಬಾ ಒಳ್ಳೆ ಪ್ರೋಗ್ರಾಮ್. ಇದು ನ್ಯೂ ಸೌತ್ ವೇಲ್ಸ್ ಅಲ್ಲಿ ಮಾತ್ರ ಇರೋದು. ಇವಾಗ ಬೇರೆ ಸ್ಟೇಟ್ಸ್ ಅಲ್ಲಿ ಬೇರೆ ತರ ಪ್ರೋಗ್ರಾಮ್ಗಳಿದೆ, ಬಟ್ ನ್ಯೂ ಸೌತ್ ವೇಲ್ಸ್ ಅಲ್ಲಿ ಇದೊಂದು ಶುರುವಾಗಿ ಒಂದು 10 ವರ್ಷ ಜಾಸ್ತಿನೇ ಆಯ್ತು. ಸ್ಟೆಪ್ಸ್ ಅಂದ್ರೆ ಪ್ರೀ ಸ್ಕೂಲ್ ಏಜ್ ಅಲ್ಲಿ ನಾವು ಕಣ್ಣು ಚೆಕ್ ಮಾಡ್ಬೇಕು. ಸ್ಕೂಲ್ ಏಜ್ ಅಂದ್ರೆ ಇಲ್ಲಿ 5-6 ಇಯರ್ಸ್ ಆಗ್ಬಿಡುತ್ತೆ ಅವ್ರಿಗೆ, ಕಿಂಡರ್ ಗಾರ್ಡನ್ ಬರ್ಬೇಕಿದ್ರೆ. ಅವಾಗ ಆಲ್ರೆಡಿ ಐ ಪ್ರಾಬ್ಲಮ್ಸ್ ಇದ್ರೆ ಸ್ವಲ್ಪ ಲೇಟೇ ಆಯ್ತು ಟ್ರೀಟ್ಮೆಂಟ್. ಸೊ ಅದಕ್ಕೆ ಪ್ರೀ ಸ್ಕೂಲ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ. ಸೊ ಇದೆಲ್ಲ ಕಮ್ಯುನಿಟಿ ಎಲ್ಲ ಆಗುತ್ತೆ. ಕಮ್ಯುನಿಟಿ ನರ್ಸಸ್ ಮತ್ತೆ ನಮ್ಮ ಆರ್ಥೋಪ್ಟಿಸ್ಟ್ ಅಂತ ಇದ್ದಾರೆ ನಮ್ಗೆ ಅಸಿಸ್ಟ್ ಮಾಡೋರು, ಅವರು ಕಣ್ ಚೆಕ್ ಮಾಡ್ತಾರೆ. ಅವ್ರ ಮಕ್ಕಳು ಅಷ್ಟು ಸರಿಯಾಗಿ ವಿಷನ್ ಮಾಡಿಲ್ಲ ಅಂದ್ರೆ ಅದರಲ್ಲಿ 3 ಕ್ಯಾಟಗರಿ ಮಾಡ್ತಾರೆ. ವೆರಿ ಹೈ ಪ್ರಯಾರಿಟಿ ಅಂದ್ರೆ ತುಂಬಾ ವಿಷನ್ ಪ್ರಾಬ್ಲಮ್, ಮೀಡಿಯಂ, ಲೋ ಪ್ರಯಾರಿಟಿ. ಅದನ್ನು ನಮ್ಮ ಕ್ಲಿನಿಕ್ಗೆ ರೆಫರ್ ಮಾಡ್ತಾರೆ. ಅಲ್ಲಿಂದ ನಮ್ಗೆ ಕಣ್ಣು ಮೆಳ್ಳೆಗಣ್ಣು ಅಂದ್ರೆ ಸ್ಕ್ವಿಂಟ್ ಐಸ್ ಅಥವಾ ರಿಫ್ರಾಕ್ಟಿವ್ ಎರರ್ ಅಂದ್ರೆ ಕನ್ನಡಕ ಬೇಕಾಗೋ ಪ್ರಾಬ್ಲಮ್, ತುಂಬಾ ತರ ಪ್ರಾಬ್ಲಮ್ಸ್ ಇರುತ್ತೆ. ಕನ್ನಡಕ ಕೊಡ್ತೀವಿ, ಸ್ಕ್ವಿಂಟ್ಗೆ ಟ್ರೀಟ್ ಮಾಡ್ತೀವಿ, ಅಥವಾ ಆಂಬ್ಲಿಯೋಪಿಯಾ, ಇದು ಒಂಥರ ಸ್ಪೆಷಲ್
ಪ್ರಾಬ್ಲಮ್ ಇನ್ ಚಿಲ್ಡ್ರನ್. ಆಂಬ್ಲಿಯೋಪಿಯಾ ಅಂದ್ರೆ ಲೇಜಿ ಐ ಅಂತ. ಲೇಜಿ ಐ, ಹೌದು. ಲೇಜಿ ಐ ಇಸ್ ಯುನೀಕ್ ಇನ್ ಚಿಲ್ಡ್ರನ್. ಅದು ಅಡಲ್ಟ್ಸ್ಗೆ ಬರಲ್ಲ, ಅಂದ್ರೆ ಅಡಲ್ಟ್ ಸ್ಟೇಜ್ ಅಲ್ಲಿ ಟ್ರೀಟ್ ಮಾಡಕ್ಕಾಗಲ್ಲ. ಸೊ ದಟ್ ಇಸ್ ವೈ ಸ್ವಲ್ಪ ಬೇಗನೆ ವಿಷನ್ ಟೆಸ್ಟ್ ಮಾಡ್ಕೊಂಡ್ರೆ ಲೇಜಿ ಐ ನಮ್ಗೆ ಪಿಕಪ್ ಏನಾಗಂದ್ರೆ. ಸೊ ಲೇಜಿ ಐಸ್ ನಾನು ಸ್ವಲ್ಪ ಇದನ್ನ ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ಆಂಬ್ಲಿಯೋಪಿಯಾ ಅಂತ ಹೇಳ್ತೀವಿ ಅದಕ್ಕೆ ಮೆಡಿಕಲ್ ಟರ್ಮ್. ಸೊ ಲೇಜಿ ಐ ಅಂದ್ರೆ ಜನರು ಅನ್ಕೋತಾರೆ ಏನಿದು ಲೇಜಿ ಐ, ಕಣ್ಣು ಲೇಜಿ ಐ, ಕಣ್ ಕಾಣಿಲ್ಲ ಅಂದ್ರೂ ಲೇಜಿ ಐ, ಕಣ್ಣು ಐ ಡ್ರೂಪ್ ಆದ್ರೂ ಲೇಜಿ ಐ ಹೇಳ್ತಾರೆ. ಬಟ್ ಲೇಜಿ ಐ ಏನಂದ್ರೆ ಇದು ಬ್ರೈನ್ ಇದು ಮೇನ್ ಆಗಿ ಪ್ರಿಫರೆನ್ಸ್. ಒಂದ್ ಕಣ್ಣನ್ನು ಪ್ರಿಫರ್ ಮಾಡುತ್ತೆ ಬ್ರೈನ್. ಅದು ಏನಂದ್ರೆ ಒಂದ್ ಕಣ್ಣಿಗೆ ಔಟ್ ಆಫ್ ಫೋಕಸ್ ಇದೆ ಅನ್ಕೊಳ್ಳಿ, ಬ್ರೈನ್ ಯಾವ್ದು ಫೋಕಸ್ ಆಗತ್ತೋ ಆ ಕಣ್ಣನ್ನು ಪ್ರಿಫರ್ ಮಾಡುತ್ತೆ. ಸೊ ಇನ್ನೊಂದ್ ಕಣ್ಣನ್ನು ಇಗ್ನೋರ್ ಮಾಡುತ್ತೆ. ಅದಕ್ಕೆ ಲೇಜಿ ಐ ಅಂತ ಹೇಳಿ. ಸೊ ಇದನ್ನು 8 ವರ್ಷದ ಮೊದಲೇ ಟ್ರೀಟ್ ಮಾಡ್ಬೇಕು, ಆಮೇಲೆ ಆಗೋದಿಲ್ಲ. ಯಾಕಂದ್ರೆ ಫಸ್ಟ್ 8 years ಇನ್ ದ ಚೈಲ್ಡ್ಸ್ ವಿಷನ್ ಡೆವಲಪ್ಮೆಂಟ್ ಇಸ್ ವೆರಿ ಕ್ರಿಟಿಕಲ್. ಅದು ತುಂಬಾ ಇಂಪಾರ್ಟೆಂಟ್. ಸೊ ದಟ್ಸ್ ವೈ ಅರ್ಲಿ ಆಗಿ ಪಿಕಪ್ ಮಾಡಿಬಿಟ್ರೆ ಅರ್ಲಿ ಆಗಿ ಟ್ರೀಟ್ ಮಾಡ್ಬೋದು. ಯಾವ್ದೇ ಆದ್ರೂ ಅಷ್ಟೇ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಅಲ್ವಾ. ಸೊ ಏನೇ ಇದ್ರೂ ಮುಂಚೆನೆ ನೀವು ಡಯಾಗ್ನೋಸ್ ಮಾಡ್ಕೊಂಡ್ಬಿಟ್ರೆ, ಪ್ರಿವೆಂಟ್ ಮಾಡ್ಕೊಂಡ್ಬಿಟ್ರೆ ಅದು ಫ್ಯೂಚರ್ ಅಲ್ಲಿ ಯಾವ್ದು ಅದು ಒಂದು ಎಫೆಕ್ಟ್ ಆಗೋದಿಲ್ಲ ಅಂತ. ಸೊ ಹಾಗೆ ಲೈಕ್ ನೀವು ಹೇಳಿದ್ರಿ ಸ್ಕ್ವಿಂಟ್ ಐಸ್, ಹಾಗೆ ಇದು ಕ್ರಾಸ್ಡ್ ಐಸ್, ಸ್ಟ್ರಾಬಿಸ್ಮಸ್ ಅಂಡ್ ಆಲ್ಸೋ ಕ್ಯಾಟರಾಕ್ಟ್, ಹಾಗೆ ಜೆನೆಟಿಕ್ ಅಂಡ್ ಕಾಂಜೆನೆಂಟಲ್ ಐ ಕಂಡೀಷನ್, ಹಾಗೆ ಹೈ ಇನ್ಫೆಕ್ಷನ್ ಅಂಡ್ ಇಂಜುರೀಸ್, ಹೀಗೆ ಹಲವಾರು. ಹಾಗೆ ಲೇಜಿ ಕೂಡ ಜೆನೆಟಿಕ್ ಆಗಿ ಬರುತ್ತೆ, ಇಲ್ಲ ಅಂದ್ರೆ ಐಸೋಲೇಟೆಡ್ ಆಗು ಬರುತ್ತೆ. ಏನು ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇಲ್ಲ ಅಂದ್ರೂ ಬರುತ್ತೆ. ಬಟ್ ಜೆನೆಟಿಕ್ ಆಗಿ ಬರೋದು 2 ಕಣ್ಣಲ್ಲೂ ಬರುತ್ತೆ. ಪ್ಲಸ್ ನೀವು ಅವ್ರ ಫ್ಯಾಮಿಲಿ ಕೇಳಿದ್ರೆ ಹೇಳ್ತಾರೆ ಹೌದು ತಂದೆಗಿತ್ತು ತಾತಂಗಿತ್ತು ಅಂತ ಹೇಳ್ತಾರೆ. ಅವಾಗ ಗೊತ್ತಾಗತ್ತೆ ಇದು ಈ ತರ ಪೊರೆ ಬರೋದು ಅಂತ. ಸೊ ಮಕ್ಕಳಲ್ಲಿ ಅದು ಬರ್ತಲ್ಲೇ ಬಂದ್ಬಿಟ್ಟಿರುತ್ತೆ. ಅದು ಜೆನೆಟಿಕ್ ಅಲ್ಲಿ ಜೀನ್ಸ್ ಅಲ್ಲೇನೆ ಇರುತ್ತೆ. ಅದಕ್ಕೆ ಜೀನ್ ಟೆಸ್ಟ್ ಏನ್ ಮಾಡಲ್ಲ ನಾವು, ಬಿಕಾಸ್ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಜೀನ್ಸ್. ಯಾಕಂದ್ರೆ ಟ್ರೀಟ್ಮೆಂಟ್ ಬೇಗನೆ ಆಗ್ಬೇಕು. ಯಾಕಂದ್ರೆ ಪೊರೆನು ಅದನ್ನು ಲೇಜಿ ಐ, ರಿಸಲ್ಟ್ ಇನ್ ಲೇಜಿ ಐ. ಸೊ ಅದು ಪೊರೆನು ಬೇಗ ತೆಗಿಬೇಕಾಗುತ್ತೆ. ಅಂಡ್ ಮಕ್ಳಿಗೂ ನಮ್ಮ ಏಜ್ ತರ ಇಂಟ್ರಾಕ್ಯುಲರ್ ಲೆನ್ಸ್ ಅಂದ್ರೆ ಕಣ್ಣು ಒಳಗಡೆ ಆರ್ಟಿಫಿಷಿಯಲ್ ಲೆನ್ಸ್ ಹಾಕೋ ತರ ಮಕ್ಳಿಗೂ ಹಾಕ್ತೀರಾ. ಮಕ್ಕಳಿಗೆ ಚಿಕ್ಕ ಪರ್ಮನೆಂಟ್ ಚೇಂಜ್. ಅದು ಏನಂದ್ರೆ ಮಕ್ಳು ಕಣ್ ಬೆಳೀತಾ ಇರತ್ತೆ. ಸೊ ಇವಾಗ ನಾವು ಒಂದ್ ಮೆಜರ್ಮೆಂಟ್ ಅಡಲ್ಟ್ಸ್ ಅಲ್ಲಿ ಕಣ್ ಬೆಳೆದಿರುತ್ತೆ, ಮಕ್ಳಲ್ಲಿ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಕೆಲವು ಸರಿ ರೀಪ್ಲೇಸ್ ಮಾಡ್ಬೇಕಾಗುತ್ತೆ, ಟೆಂಪ್ರವರಿ. ಬಟ್ ಯೂಶಲಿ ಪರ್ಮನೆಂಟ್. ಬಟ್ ಕೆಲವು ಸರಿ ಏನಾಗುತ್ತೆ ಅದು ಐ ಗ್ರೋತ್ ಆಗಿ ಸ್ವಲ್ಪ ಚೇಂಜ್ ಆಗ್ಬಿಟ್ಟೆ ಅಡಿಷನಲ್ ಗ್ಲಾಸಸ್ ಕೊಡ್ಬೇಕಾಗುತ್ತೆ. ಆಮೇಲೆ ಇದನ್ನು ಇರುತ್ತಲ್ಲ ಐದು ಫಾರ್ ಸೈಟ್ ನಿಯರ್ ಸೈಟ್ ಅಲ್ಲ, ಅದೇನಕ್ಕೆ ಬರುತ್ತೆ? ಹೌದು. ಸೊ ಬೇಸಿಕಲಿ ಮಯೋಪಿಯಾ ಅಂತ ಹೇಳ್ತೀವಿ, ಅದು ಶಾರ್ಟ್ ಸೈಟೆಡ್ನೆಸ್ ಆರ್ ನಿಯರ್ ಸೈಟೆಡ್ನೆಸ್. ಹೈಪರ್ಮೆಟ್ರೋಪಿ ಅಂದ್ರೆ ಫಾರ್ ಸೈಟೆಡ್ನೆಸ್. ಎಸ್ಟಿಗ್ಮೆಟಿಸಮ್ ಅಂತ ಇನ್ನೊಂದು ಬರುತ್ತೆ, ಅದು ಎಲ್ಲರಿಗೂ ಹೇಳಕ್ಕೇನೆ ಕಷ್ಟ ಆಗುತ್ತೆ. ಎಸ್ಟಿಗ್ಮೆಟಿಸಮ್ ಅಂದ್ರೆ ಒಂದ್ ಆಂಗಲ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಇನ್ನೊಂದ್ ಆಂಗಲ್ ಬ್ಲರ್ ಆಗುತ್ತೆ. ಸೊ ಅದು ಮಿಕ್ಸ್ ಆಗಿ ಬರುತ್ತೆ, 2 ಮಯೋಪಿಯಾ ಜೊತೆ ಬರುತ್ತೆ, ಹೈಪರ್ಮೆಟ್ರೋಪಿಯಾ ಎರಡು ಮಿಕ್ಸ್ ಇರುತ್ತೆ, ಮಿಕ್ಸ್ನು ಬರುತ್ತೆ. ಸೊ ಆತರ ವೇರಿಯಸ್ ಪ್ರಾಬ್ಲಮ್ ಇದೆ. ಇವಾಗ ಪ್ರಾಬ್ಲಮ್ ವರ್ಲ್ಡ್ ಅಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಪೂರ್ವಜರು ಒಂದು 100-200 ವರ್ಷ ಹಿಂದೆ ಎಲ್ಲ ಕಾಡ್ ಮನುಷ್ಯರು ಅಲ್ವಾ. ಆವಾಗ ಏನು ಬುಕ್ಸ್ ಓದ್ತಾ ಇರ್ಲಿಲ್ಲ, ಕೆಲ್ಸ ಹತ್ರ ಸ್ಕ್ರೀನ್ ಇಲ್ಲ, ಐಪ್ಯಾಡ್ ಏನಿಲ್ಲ. ಅವಾಗ ಅವರೆಲ್ಲ ಲಾಂಗ್ ಸೈಟೆಡ್ ಆಗಿದ್ರು. ಯಾಕಂದ್ರೆ ಅವ್ರಿಗೆ ಹಂಟಿಂಗ್ ಸ್ಕಿಲ್ಗೆ ವಿಷನ್ ವಾಸ್ ಗುಡ್ ಫಾರ್ ಫಾರ್. ಸೊ ರೀಡಿಂಗಿಗೆ ಅಷ್ಟೇನ್ ಬೇಕಿಲ್ಲ. ಸೊ ಆವಾಗ ಅದು ಹೈಪರ್ಮೆಟ್ರೋಪಿ ಜಾಸ್ತಿ ಇತ್ತು. ಓಕೆ, ಇವಾಗ ಏನಾಗಿದೆ, ನಮ್ಮ ಲೈಫ್ ಸ್ಟೈಲ್ ಇಂದಾಗಿ ಚೇಂಜ್ ಆಗಿದೆ. ನಾವು ಇಂಡೋರ್ ಪೀಪಲ್, ನಾವು ಒಳಗಡೆನೆ ಕೆಲಸ ಮಾಡ್ತೀವಿ, ಐಪ್ಯಾಡ್ ನೋಡ್ತೀವಿ, ಕಂಪ್ಯೂಟರ್ ಅಲ್ಲಿ ಇರ್ತೀವಿ. ಸೊ ಕಣ್ಣು ಸ್ಲೋಲಿ ಚೇಂಜ್ ಆಗ್ತಾ ಇದೆ, ಕಣ್ಣು ದೊಡ್ಡದು ಬೆಳೀತಾ ಇದೆ. ಸೊ ದೊಡ್ಡದಾದಂಗೆ ಮಯೋಪಿಯಾ. ಅಂದ್ರೆ 5 ಬಾಲ್ಸ್ ಇರುತ್ತಲ್ಲ, ಹೋಲ್ ಐ ಬಾಲ್ ದೊಡ್ಡದಾಗ್ತಾ ಇರುತ್ತೆ. ಸೊ ಈ ಜನರೇಷನ್ ಇವಾಗ ನೋಡಿ, ಪ್ರೀವಿಯಸ್ ಜನರೇಷನ್ ಶಾರ್ಟ್ ಇದ್ರು, ನೆಕ್ಸ್ಟ್ ಜನರೇಷನ್ ಟಾಲ್ ಆಗ್ತಾರೆ. ಸೊ ಎವ್ರಿ ಜನರೇಷನ್ ಇಸ್ ಟಾಲರ್ ದೆನ್ ಪ್ರೀವಿಯಸ್ ಜನರೇಷನ್. ಹಂಗೆ ಎವ್ರಿ ಜನರೇಷನ್ ಐಸ್ ಬಿಗರ್ ದೆನ್ ದ ಪ್ರೀವಿಯಸ್ ಜನರೇಷನ್. ಅದು ಇವಾಗ ಏನಾಗಿದೆ, ಸ್ಲೋಲಿ ಜೆನೆಟಿಕಲಿ ಅದು ಮಾಡಿಫೈ ಆಗ್ಬಿಟ್ಟು ಜೆನೆಟಿಕ್ ಆಗಿ ಬರ್ತಾ ಇದೆ. ಸೊ ಈಗ ಫ್ಯಾಮಿಲಿಯಲ್ಲಿ ಮಯೋಪಿಯಾ ಇದ್ರೆ ವೆರಿ ಹೈ ಚಾನ್ಸ್ ಆಫ್ ಚೈಲ್ಡ್ ಡೆವಲಪಿಂಗ್ ಮಯೋಪಿಯಾ. ಹಾಗೆ ಇದು ಲೈಕ್ ಗುಡ್ ಐ ಹೆಲ್ತ್ ಬಗ್ಗೆ ಕೂಡ ಮಾತಾಡೋಣ. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ತಾ ಇದ್ರಿ, ಕೆಲವ್ರಿಗೆ ಕ್ಯಾಟರಾಕ್ಟ್ ಏನಂದ್ರೆ ಫ್ಯಾಮಿಲಿಯಲ್ಲಿ ಇದ್ರೆ ಬರುತ್ತೆ, ಕ್ಯಾಟರಾಕ್ಟ್ ಇದ್ರೆ ಅವ್ರಿಗೂ ಬರೋ ಚಾನ್ಸಸ್ ಇರುತ್ತೆ. ಈವನ್ ಐಸೈಟ್ ಇರ್ಬೋದು, ಈ ಸ್ಕ್ವಿಂಟ್ ಐಸ್ ಇರ್ಬೋದು, ಪ್ರತಿಯೊಂದು ಲೈಕ್ ಜೆನೆಟಿಕ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರು ಕನ್ಸೀವ್ ಆಗ್ಬೇಕು ಅಂತ ಅನ್ಕೊಳ್ತಾರೆ, ನಮ್ಮ ಅವ್ರ ಫ್ಯಾಮಿಲಿ ಇರೋದವ್ರ ಪ್ರಾಬ್ಲಮ್ ಗೊತ್ತಿರುತ್ತೆ, ಅವ್ರ ಅದನ್ನ ಏನಾದ್ರು ಪ್ರಿವೆಂಟ್ ಮಾಡ್ಬೋದಾ?
ಹೌದು. ಸೊ ನಾವಿವಾಗ ಯೂಶಲಿ ಅವ್ರಿಗೆ ಮೊದಲೇ ಗೊತ್ತಿರಲ್ಲ ಏನು ಜೆನೆಟಿಕ್, ಜಸ್ಟ್ ಯಾರಿಗೂ ಇಲ್ಲ ಏನು ಪ್ರಾಬ್ಲಮ್ ಆದ್ರೂ ಬರ್ಬೋದು ಜೆನೆಟಿಕ್ ಆಗಿ. ಯಾಕೆಂದ್ರೆ ಅದು 2 ಸೈಡ್ ಇಂದಾನು ಜೀನ್ಸ್ ಪೂಲ್ ಆಗ್ಬಿಟ್ಟು ಮಗುಗ್ ಬಂದಿರತ್ತೆ. ಅದಕ್ಕೆ ಹೇಳ್ತೀವಿ ಆಟೋಸೋಮಲ್ ರಿಸೆಸಿವ್ ಅಂತ. ಅಂದ್ರೆ ಡಾಮಿನೆಂಟ್ ಜೀನ್ ಅಲ್ಲ, ಸ್ವಲ್ಪ ಮೈಲ್ಡ್ ಜೀನ್, ಬಟ್ 2 ಸೈಡ್ ಅಲ್ಲೂ ಇದ್ರೆ ಅದು ಮಗುಗ್ ಬಂದಿರತ್ತೆ. ಸೊ ಅದು ಗೊತ್ತಾಗಲ್ಲ. ಬಟ್ ಡಾಮಿನೆಂಟ್ ಜೀನ್ ಇದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಎಫೆಕ್ಟ್ ಆಗಿರತ್ತೆ. ಸೊ ಅದು ಡಾಮಿನೆಂಟ್ ರಿಸೆಸಿವ್ ಅಂತ ಗೊತ್ತಾಗಕ್ಕೆ ಜೆನೆಟಿಕ್ ಕೌನ್ಸಿಲಿಂಗ್ ಬೇಕು, ಜೆನೆಟಿಕ್ ಟೆಸ್ಟಿಂಗ್ ಮಾಡಬೇಕು. ಸೊ ಆ ಜೀನ್ ಯಾವ ತರ ಅದು ಮುಂದೆ ಹೋಗುತ್ತೆ, ಡಾಮಿನೆಂಟ್ ಆಗಿ ಹೋಗ್ತಾ ಇದೆಯಾ ರಿಸೆಸಿವ್ ಆಗ್ತಾ, ಅದು ಅದ್ರ ಬೇಸಿಸ್ ಆಗಿ ಗೊತ್ತಾಗತ್ತೆ ಈ ಮಗು ಬರುತ್ತಾ ಇಲ್ಲ. ಸೊ ಇಟ್ಸ್ ವೆರಿ ಹಾರ್ಡ್ ಟು ಸೇ ಜಸ್ಟ್ ಬೈ ಟಾಕಿಂಗ್ ಟು ಅನ್ ಐ ಡಾಕ್ಟರ್ ಆರ್ ಲುಕಿಂಗ್ ಅಟ್ ದ ಕಂಡೀಷನ್. ಯಾಕಂದ್ರೆ ಒಂದ್ ಕಂಡೀಷನ್ ಬೇರೆ ಬೇರೆ ತರ ಇನ್ಹೆರಿಟೆನ್ಸ್ ಬರುತ್ತೆ. ಡಾಮಿನೆಂಟ್ ಆಗಿದ್ರೆ ಎಲ್ಲಾ ತುಂಬಾ ಮೆಂಬರ್ಸ್ಗೆ ಇರತ್ತೆ, ರಿಸೆಸಿವ್ ಅಂದ್ರೆ ಎಲ್ಲರಿಗೂ ಇರಲ್ಲ ಅಥವಾ ಇರುವುದೇ ಇಲ್ಲ. ಬಟ್ ಕನ್ಸಾಂಗ್ವಿನಸ್ ಮ್ಯಾರೇಜ್ ಅಂತ ಹೇಳ್ತಾರೆ, ಅಂದ್ರೆ ಫ್ಯಾಮಿಲಿ ಒಳಗಡೆನೆ ಮದುವೆ ಆದ್ರೆ ಜೆನೆಟಿಕ್ ಪೂಲ್ಸ್ ಜಾಸ್ತಿ. ಯಾಕಂದ್ರೆ ಈಗ ನಮ್ಮ ಊರಲ್ಲಿ ಮೊದಲೆಲ್ಲ ಕಾಮನ್ ಅಲ್ವಾ, ಅದಕ್ಕೆ ಬಾಬಾ ಆತರ ದಟ್ ಆಕ್ಚುಲಿ ಕಾಸಸ್ ಮೋರ್ ಜೆನೆಟಿಕ್ ಪ್ರಾಬ್ಲಮ್ಸ್. ಸೊ ಅದು ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ಯು ಗೆಟ್ ಸಮ್ ಜೆನೆಟಿಕ್ ಕಂಡೀಷನ್ಸ್. ಸೊ ಅದಕ್ಕೆ ಮೈನ್ ಆಗಿ ಇಲ್ಲಿ ವಿ ಹ್ಯಾವ್ ವೆರಿ ಗುಡ್ ಸರ್ವಿಸ್. ಲಿವರ್ಪೂಲ್, ವೆಸ್ಟ್ ಮಿಡ್ ಎಲ್ಲ ಜೆನೆಟಿಕ್ ಸರ್ವಿಸಸ್, ಅಲ್ಲಿ ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿಬಿಟ್ರೆ ಒಂಥರ ಐಡಿಯಾ ಬರುತ್ತೆ. ಅವ್ರು ಅದನ್ನು ದೇ ವಿಲ್ ಗೋ ಡೀಟೇಲ್ ಆಗಿ. ಆಮೇಲೆ ದೇ ವಿಲ್ ಆಫರ್ ಅ ಬ್ಲಡ್ ಟೆಸ್ಟ್ ಆರ್ ಎನಿ ಅದರ್ ಕ್ರೋಮೋಸೋಮ್ ಟೆಸ್ಟ್. ಅದ್ರ ಬೇಸಿಸ್ ಆಗಿ ದೇ ಕ್ಯಾನ್ ಪ್ರೆಡಿಕ್ಟ್ ಈಗ ನೆಕ್ಸ್ಟ್ ಮಗು ಬರುತ್ತಾ ಇಲ್ವಾ ಅಂತ ಮಾಡ್ಬೋದು. ಎಲ್ಲ ಪೇರೆಂಟ್ಸ್ ನಾಟ್ ಓಪನ್ ಟು ಇಟ್, ಬಟ್ ಕೌನ್ಸಿಲಿಂಗ್ 1 ಸೆಷನ್ ಹೋಗಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಸಮ್ ಪೀಪಲ್ ಡೋಂಟ್ ವಾಂಟ್ ಟು ನೋ. ಬಟ್ ಇಲ್ಲಿ ಅವ್ರಿಗೆ ಕೆಲವರಿಗೆ ಅವ್ರಿಗೆ ಬೇಕು, ಇನ್ನೊಂದು ಮಗು ಬೇಕು ಅನ್ಕೊಡಿ, ಅವಾಗ ಫಸ್ಟ್ ಮಗುಗೆ ಏನೋ ಎಫೆಕ್ಟ್ ಆಗಿದೆ, ಅವಾಗ ದೇ ವಿಲ್ ರಿಕ್ವೆಸ್ಟ್. ನಾವು ರಿಕ್ವೆಸ್ಟ್ ಮಾಡ್ದೇನೆ ವಿ ರೆಕಮೆಂಡ್ ಕೌನ್ಸಿಲಿಂಗ್ 1 ಸೆಷನ್ ಅಲ್ಲಿ. ದೆನ್ ದೇ ಕ್ಯಾನ್ ಡಿಸೈಡ್ ಅದನ್ನ ಫರ್ದರ್ ತಗೊಂಡು ಹೋಗೋದಕ್ಕೆ. ಯಾರು ಲೈಕ್ ಏನೋ ನಾವು ಮಕ್ಳು ಮಾಡ್ಕೋಬೇಕು, ಫ್ಯಾಮಿಲಿ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಇರೋರು, ಅವ್ರ ಫ್ಯಾಮಿಲಿ ಏನೋ ಪ್ರಾಬ್ಲಮ್ಸ್ ಇದ್ರೆ ಅವರು ಫಸ್ಟ್ ಅವರು GP ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ಕೌನ್ಸಿಲಿಂಗ್ ಕಳಿಸ್ತಾರೆ. ಆಮೇಲೆ ಅಲ್ಲಿಂದ ದೇ ವಿಲ್ ಏನೇನ್ ಮಾಡ್ಬೋದು ಅಂತೆಲ್ಲ ಮುಂಚೆನೆ ಅವ್ರಿಗೆ ರೆಕಮೆಂಡ್ ಮಾಡ್ತೀರಾ. ಸ್ವಲ್ಪ ವೇಟಿಂಗ್ ಟೈಮ್ ಇದೆ, ಅಂದ್ರೆ ಇವಾಗ ಓವರ್ಲೋಡೆಡ್ ಪಬ್ಲಿಕ್ ಸಿಸ್ಟಮ್. ಸೊ ಅದು ಆದ್ರೂ ತುಂಬಾ ಚೆನ್ನಾಗಿ ದೇ ಗೋ ಥ್ರೂ ಆಲ್ ದ ಡೀಟೇಲ್ಸ್. ಅಂದ್ರೆ ಲೈಕ್ ಅವ್ರು GP ಮೂಲಕ ಬರ್ಬೇಕಾಗತ್ತಾ ಅಥವಾ ನಮ್ಗೆ ಡೈರೆಕ್ಟ್ ಮಾಡ್ಬೋದು? ನಮ್ಮ ಹತ್ರ ಬಂದ್ರೆ ನಾವು ಆಪ್ಥಾಲ್ಮಾಲಜಿಸ್ಟ್ ಹತ್ರ ಡೈರೆಕ್ಟ್ ಆಗಿ ತಗೊಂಡು ಬರ್ಬೋದು. ಆದ್ರೆ GP ಮೂಲಕ ಬರ್ಬೇಕು ಅಂತ ಏನಿಲ್ಲ. ಸೊ ದಟ್ಸ್ ವೆರಿ ಗುಡ್ ಇನ್ಫಾರ್ಮೇಶನ್ ಆಕ್ಚುಲಿ. ಹಾಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಪ್ರಾಬ್ಲಮ್ ಇರಲ್ಲ, ಬಟ್ ಏನೋ ನೀವು ಕನ್ಸೀವ್ ಆದಾಗ ಎಲ್ಲ ಹೆಲ್ತಿ ಫುಡ್ ತಿನ್ನಿ ಅಂತ ಎಲ್ಲ ಹೇಳ್ತಾರೆ. ಈಗ ಒಂದು ಕಣ್ಣಿನ ಬೆಳವಣಿಗೆ ಯಾವಾಗ ಆಗುತ್ತೆ, ನೀವು ಕನ್ಸೀವ್ ಎಲ್ಲ ಆದಾಗ ಯಾವ ಒಂದು ಮಂತಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ, ಪ್ಲಸ್ ಏನೇನು ತಗೋಬಹುದು ಆ ಕಣ್ಣನ್ನ ಎಲ್ಲ ಚೆನ್ನಾಗಿ ಆರೋಗ್ಯ ತುಂಬಾ ಲಾಂಜಿಟಿವಿಟಿ ಕಾಪಾಡೋದಕ್ಕೆ ಏನೇನು ಮಾಡ್ಬೋದು? ಸೊ ಫಸ್ಟ್ 3 months ಅಲ್ಲಿ ಮೈನ್ ಆಗಿ ಎಫೆಕ್ಟ್ ಆಗೋದು ಕಣ್ ಡೆವಲಪ್ಮೆಂಟ್. ಫುಲ್ 9 months ಆಗುತ್ತೆ. ಕಣ್ ಡೆವಲಪ್ಮೆಂಟ್ ಕಂಟಿನ್ಯೂಸ್ ಆಫ್ಟರ್ ಬರ್ತ್, ಅದು ಅಲ್ಲಿ ಸ್ಟಾಪ್. ಅದಕ್ಕೆ ಅದು ದಟ್ ಇಸ್ ವೈ ತುಂಬಾ ಇಂಪಾರ್ಟೆಂಟ್ ಅದು. ಅಂದ್ರೆ ಫಸ್ಟ್ 3 months ಅಲ್ಲಿ ಏನಾದ್ರು ಎಫೆಕ್ಟ್ ಆದ್ರೆ, ಈಗ ಅಬ್ನಾರ್ಮಲ್ ಡ್ರಗ್ ಯಾವ್ದಾದ್ರು ಅಂದ್ರೆ ಸ್ಪೆಸಿಫಿಕ್ ಡ್ರಗ್ ಮೇ ಕಾಸ್ ಎನಿ ಪ್ರಾಬ್ಲಮ್. ಸೊ ವಿ ಟ್ರೈ ಟು ಸೇ ಕೀಪ್ ಎನಿ ಮೆಡಿಕೇಶನ್ ಟು ವೆರಿ ಮಿನಿಮಲ್ ಅನ್ಲೆಸ್ ರಿಯಲಿ ನೆಸೆಸರಿ. ಅಂದ್ರೆ ಆ ಮೆಡಿಕೇಶನ್ ಮೇ ಎಫೆಕ್ಟ್ ದ ಐ ಡೆವಲಪ್ಮೆಂಟ್ ಫಸ್ಟ್ 3 months ಅಲ್ಲಿ. ಇಟ್ಸ್ ವೆರಿ ವೆರಿ ಕ್ರೂಷಿಯಲ್. ಆಮೇಲೆ ಫುಡ್ ವೈಸ್ ಆತರ ಏನಿಲ್ಲ, ವಿ ಓನ್ಲಿ ಸೇ ಬ್ಯಾಲೆನ್ಸ್ಡ್ ಹೆಲ್ದಿ ಡಯಟ್, ಲಾಟ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಆತರ ಏನು ರೆಸ್ಟ್ರಿಕ್ಷನ್ಸ್ ಏನು ಇರಲ್ಲ. ಅಂದ್ರೆ ಇನ್ಫೆಕ್ಷನ್ಸ್ ಕೂಡ ಹಂಗೆ, ಇವಾಗ ಕೆಲವುದಕ್ಕೆಲ್ಲ ಆಲ್ರೆಡಿ ಪ್ರಿವೆಂಟೇಟಿವ್ ಇದೆ, ವ್ಯಾಕ್ಸಿನೇಷನ್ ಎಲ್ಲ ಕೊಡ್ತಾರೆ. ಟಾರ್ಚ್ ಇನ್ಫೆಕ್ಷನ್ ಅಂತ ಬರುತ್ತೆ, ಅದು ತುಂಬಾ ಹರ್ಪಿಸ್, ವೈರಲ್ ಇನ್ಫೆಕ್ಷನ್ಸ್, ಟಾಕ್ಸೋಪ್ಲಾಸ್ಮಾ, ಪ್ಯಾರಾಸೈಟ್ ಇನ್ಫೆಕ್ಷನ್ಸ್ ಎಲ್ಲ, ಅದಕ್ಕೆಲ್ಲ ಆಲ್ರೆಡಿ ಪ್ರಿವೆನ್ಷನ್ ಇದೆ. ಸೊ ಅದು ಬಾರ್ದಂಗೆನೆ ಎಲ್ಲ ಕಾಪಾಡ್ಬೋದು ಮುಂಚೆನೆ ಎಲ್ಲ ಪ್ರೆಗ್ನೆನ್ಸಿಗೆ ತಗೊಂಡ್ರೆ. ನೀವ್ ಹೇಳಿದ್ರಿ, ಯಾಕಂದ್ರೆ ಇದೇನು ಸ್ಟಾಪ್ ಆಗಲ್ಲ, ಮಕ್ಳು ಬೆಳವಣಿಗೆ ತನಕನು ಹುಟ್ಟಾಗಿಂದನೂ ಅದು ಬೆಳೀತಾ ಇರುತ್ತೆ ಕಣ್ಣದು ಎಲ್ಲ ಅಂತ. ಇವಾಗ ನೀವು ನೋಡಿ, ಮಗು ಹುಟ್ಟಿದಾಗ ಏನು ಕಾಣಿಸಲ್ಲ ಮಗುಗೆ. ಸೊ ಬರ್ತ್ ಅಲ್ಲಿ ಮಗುಗೆ ಏನು ದೃಷ್ಟಿ ಇರಲ್ಲ. ಸೊ 4 weeks ಒಳಗಡೆ ಏನು ದೃಷ್ಟಿ ಇರಲ್ಲ. 4 weeks ಗೆ ಮಗುಗೆ ಮ್ಯಾಕ್ಯುಲರ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಅದಂದ್ರೆ ಸೆಂಟರ್, ಕಣ್ಣಿನ ಸೆಂಟರ್ಗೆ ಮ್ಯಾಕ್ಯುಲಾ ಹೇಳ್ತೀವಿ. ನೀವು ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಮ್ಯಾಕ್ಯುಲಾ ಇಸ್ ದ ಸೆಂಟರ್ ಪಾರ್ಟ್ ಆಫ್ ದ ವಿಷನ್. ಸೊ ಅದ್ರಿಂದ ಮಗು ನೋಡಕ್ ಶುರು ಮಾಡುತ್ತೆ
ಫಸ್ಟ್ 4 ವೀಕ್ಸ್ಗೆ ನಮ್ ಮುಖ ನೋಡೋಣ ಅಂತ ಹೇಳ್ತಾರಲ್ಲ, ಮುಖ ನೋಡಿ ನಗೋದು 4 to 6 ವೀಕ್ಸ್ ಅಲ್ಲಿ ಆವಾಗ ವಿಷನ್ ಬಂತು ಅಂತ ಸ್ಟಾರ್ಟ್ ಆಗಿದೆ. ಆವಾಗ ಅಂತೂ ಮಗುಗೆ ಜಾಸ್ತಿ ಏನ್ ಕಾಣಿಸಲ್ಲ, ಎಲ್ಲ ಬ್ಲರ್ ಇರುತ್ತೆ. ಬಟ್ ನೋಡಿ ಒಂಥರ ನಮ್ ಮುಖ ನೋಡಿ ನಗೋಕ್ ಶುರು ಮಾಡುತ್ತೆ. ಆಮೇಲೆ ಒಂದ್ 3-4 ಮಂತ್ಸ್ಗೆ ಮುಖ ಆ ಕಡೆ ಈ ಕಡೆ ತಿರುಗುತ್ತೆ, ಆ ಕಡೆ ನೋಡುತ್ತೆ. ಸೊ ಅದಕ್ಕೆ ಫಿಕ್ಸ್ ಅಂಡ್ ಫಾಲೋ ಅಂತ ಹೇಳ್ತೀವಿ. ಸೊ ಮಗು ಫಿಕ್ಸ್ ಅಂಡ್ ಫಾಲೋ ಅಂತ. ಆಮೇಲೆ ಫಸ್ಟ್ 1 year ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗುತ್ತೆ. ಸೊ ಫ್ರಮ್ ದಟ್ ಬ್ಲರಿ ವಿಷನ್ ಟು ಆಲ್ಮೋಸ್ಟ್ ಕ್ಲಿಯರ್ ವಿಷನ್ ಬರಕ್ ಶುರು ಆಗುತ್ತೆ 1 year. ಬಟ್ ಕಂಟಿನ್ಯೂ ಡೆವಲಪ್ಮೆಂಟ್ 6, 7, 8 years ವರೆಗೂ ಆಗ್ತಾ ಇರುತ್ತೆ ಮಗುದ ಬೆಳವಣಿಗೆ. ಸೊ ಆ ಟೈಮಲ್ಲಿ ಏನಾದ್ರು ಫುಡ್, ಯಾಕಂದ್ರೆ ನಾವು ಜಾಸ್ತಿ ಕೇಳಿದ್ರೆ ಚಿಕ್ಕದಿಂದ ಕ್ಯಾರೆಟ್ ತಿಂದ್ರೆ ಕಣ್ದೃಷ್ಟಿ ಶಾರ್ಪ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಏನ್ ಆಮೇಲೆ ಇನ್ನ ಕೇಳಿದೆ ಲೈಕ್ ಕೆಲವ್ರಿಗೆಲ್ಲ ಮಕ್ಳಿಗೆ ಚಿಕ್ಕ ವಯಸ್ಸಲ್ಲಿ ಏನೋ ಪ್ರಾಬ್ಲಮ್ ಅಂದ್ರೆ ಐಸೈಟ್ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ 8 ಗಂಟೆ ಟೈಮಲ್ಲೆಲ್ಲ ಅವಾಗೆಲ್ಲ ಸೂರ್ಯನ ಬೆಳಕು ಹೋಗಿ ಒಂದ್ ಸ್ವಲ್ಪ ಹೊತ್ತು ಕಂಡ್ಬಿಟ್ಟು ನೋಡು ಉದಿಯೋ ಸೂರ್ಯ ಎಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಮಿತ್ತ ಏನನ್ಸುತ್ತೆ? ಇಲ್ಲ ಖಂಡಿತವಾಗಿ ಅಂದ್ರೆ ಸ್ವಲ್ಪ ಮಾಡಿಫೈ ಆಗಿ ಹೇಳ್ಬೇಕಾಗುತ್ತೆ. ಸೊ ಇವಾಗ ಫಸ್ಟ್ ಫುಡ್ ಬಗ್ಗೆ ಮಾತಾಡೋಣ. ಇದು ನಮ್ಮ ಇಂಡಿಯನ್ ಕಮ್ಯುನಿಟಿಲಿ ವೆರಿ ಕಾಮನ್ ಕ್ವೆಶ್ಚನ್ ನನಗೆ. ಇವಾಗ ತಂದೆ ತಾಯಿ ಬಂದ್ರು ಮಗುಗೆ ಕಂಟೆಸ್ಟ್ ಮಾಡಕ್ಕೆ ಫುಡ್ ಏನಾದ್ರು ಚೇಂಜ್ ಮಾಡ್ಬೋದಾ ಅಂತ ಕೇಳ್ತಾರೆ. ನನ್ನ ಪ್ರಕಾರ ಕ್ಯಾರೆಟ್ ಮಾತ್ರ ಅಲ್ಲ, ಎಕ್ಸೆಸ್ ಕ್ಯಾರೆಟ್ ತಿಂದ್ರೂ ಪ್ರಾಬ್ಲಮೇ. ಬಟ್ ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ ಡಯಟ್ ವಿತ್ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್. ವೆರಿ ಇಂಪಾರ್ಟೆಂಟ್, ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ಅಂಡ್ ಫೈಬರ್. ಬಟ್ ಬರೇ ಕ್ಯಾರೆಟ್ ತಿಂದ್ಬಿಟ್ರೆ ಕಣ್ ದೃಷ್ಟಿ ಆಗಲ್ಲ. ಅಂದ್ರೆ ಕ್ಯಾರೆಟ್ ಅಲ್ಲಿ ಬೀಟಾ ಕ್ಯಾರೋಟಿನ್ ಅಂತ ಇದೆ, ಜಾಸ್ತಿ ತಿಂದ್ರೆ ಅದ್ರದ್ದೇ ಬೇರೆ ಪ್ರಾಬ್ಲಮ್. ಎಲ್ಲಾನು ಮಾಡ್ರೇಷನ್ ಅಲ್ಲಿ ಮಾಡಬೇಕು. ಸೊ ಡಯಟ್ ಅಲ್ಲಿ ನಾನು ಹೇಳೋದು ಅಷ್ಟೊಂದು ಮಾಡಿಫಿಕೇಶನ್ ಏನಿಲ್ಲ. ಯು ಹ್ಯಾವ್ ಟು ಟೇಕ್ ನಮ್ ಇಂಡಿಯನ್ ಫುಡ್ ಮನೆಯಲ್ಲಿ ಕುಕ್ ಮಾಡಿರೋದು ತುಂಬಾ ಸಾಂಬಾರು, ಸೊಪ್ಪು ಅದೆಲ್ಲ ಸ್ವಲ್ಪ ಜಾಸ್ತಿ ತಗೋಬೇಕು. ಯಾಕಂದ್ರೆ ಮಕ್ಳಿಗೆ ಇದು ಅರ್ಲಿ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಆಮೇಲೆ ಇಷ್ಟಪಡಲ್ಲ ಅದನ್ನು. ಬಟ್ ಮೋರ್ ಇಂಪಾರ್ಟೆಂಟ್ಲಿ ನೀವು ಹೇಳ್ದಂಗೆ ಸನ್ಲೈಟ್. ಇವಾಗ ಏನಾಗ್ತಾ ಇದೆ ವರ್ಲ್ಡ್ ಅಲ್ಲಿ ತುಂಬಾ ಜನ ಮಯೋಪಿಯಾ ಅಂದ್ರೆ ನಾನು ಹೇಳಿದೆ ಅಲ್ಲ, ಇವಾಗ ಐ ದೊಡ್ಡ ಆಗ್ತಾ ಇದೆ. ಸೊ ಇವಾಗ ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮ್ಗೆ ವರ್ಲ್ಡ್ ಅಲ್ಲಿ. ಇವಾಗ ಬೈ 2050 ವರ್ಲ್ಡ್ ಇದ್ ಅರ್ಧ ಪಾಪ್ಯುಲೇಷನ್ ವಿಲ್ ಬಿ ಶಾರ್ಟ್ ಸೈಟೆಡ್. ದಟ್ ಇಸ್ ದ ಪ್ರೆಡಿಕ್ಷನ್. ಅದೇನಾಗಿದೆ, ಈ ಕೋವಿಡ್ ಅಲ್ಲಿ ಲಾಕ್ಡೌನ್ ಬಂತಲ್ಲ, ಅವಾಗೆಲ್ಲ ಮಕ್ಕಳು ಒಳಗಡೆ ಇದ್ರು, ಸ್ಕೂಲು ಒಳಗಡೆನೆ, ಎಲ್ಲ ಒಳಗಡೆ. ಸೊ ಎಲ್ಲ ಕಣ್ಣುಗಳು ಜಾಸ್ತಿ ಬೆಳೆದೋಯ್ತು. ಸೊ ಏನಾಗಿದೆ ಅಂದ್ರೆ ಮಕ್ಕಳು ಇಫ್ ದೇ ಸ್ಪೆಂಡ್ ಟೈಮ್ ಇಂಡೋರ್ಸ್ ಕಣ್ಣು ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಮಕ್ಕಳು ಹೊರಗಡೆ ಹೋದ್ರೆ ಕಣ್ಣು ಮಾಡರೇಟ್ ಆಗಿ ಅಂದ್ರೆ ರೆಗ್ಯುಲರ್ ಗ್ರೋತ್ ಅಲ್ಲೇ ಹೋಗುತ್ತೆ. ಸೊ ಜಾಸ್ತಿ ಇಂಡೋರ್ ಟೈಮ್ ಸ್ಪೆಂಡ್ ಮಾಡ್ಬಿಟ್ರೆ ಕಣ್ಣು ಬೆಳೆಯುತ್ತೆ, ಮಯೋಪಿಯಾ ಆಗುತ್ತೆ. ಸೊ ಅದು ಇವಾಗ ನಾವು ಯಂಗರ್ ಅಂಡ್ ಯಂಗರ್ ಕಿಡ್ಸ್ಗೆ ನೋಡ್ತೀವಿ. ಈಗ 4 yearಗೆ ನಾವು ಪ್ರೀ ಸ್ಕೂಲ್ ಸ್ಕ್ರೀನ್ ಮಾಡ್ತಿದ್ರೆ 2 yearsಗೆನೆ ಬರ್ತಾ ಇದೆ. ಯಾಕಂದ್ರೆ ಎಲ್ಲಾ ಮಕ್ಕಳು ಫೋನ್ ಅಲ್ಲಿ. ಅಯ್ಯೋ ನಾವ್ ನೋಡಿದ್ದ ಅವ್ರಿಗೆ ಆಟ ಸಾಮಾನಿಗೆ ಏನು ಕೊಡ್ತಾ ಇಲ್ಲ, ಅವ್ರಿಗೆ ಟಾಯ್ಸ್ ಎಲ್ಲ, ಅವ್ರ ಟಾಯ್ಸೇ ಫೋನ್. ಒಂದ್ ಯಾವ್ದೋ ಗೇಮ್ ಹಾಕೊಡ್ಬಿಡೋದು, ಏನಾದ್ರು ಒಂದು ಕಾರ್ಟೂನ್ ಹಾಕೊಡ್ಬಿಡೋದು. ರೆಸ್ಟೋರೆಂಟ್ ಹೋಗಿ ಎಲ್ಲ ಫೋನ್ ಅಲ್ಲಿ ಮಮ್ಮಿ ಪಾಪ ಎಲ್ಲ ಅವ್ರ ಬಿಸಿಲಿ ಇರ್ತಾರೆ, ಇವ್ರ ಮೊಬೈಲ್ ಅಲ್ಲಿ ಇವ್ರು ಇರ್ತಾರೆ. ಸೊ ಅದೇನಂದ್ರೆ ನಮ್ಮ ಪೇರೆಂಟ್ಸ್ ಬಂದ್ ಹೇಳ್ತಾರೆ, ನೋಡಿ ಅವ್ನ ಫೋನ್ ಬಿಟ್ಬಿಟ್ಟು ಬರಲ್ಲ, ಐಪ್ಯಾಡ್ ನೋಡಿ ಅವ್ನ ಐಪ್ಯಾಡ್ ಅಲ್ಲಿ ಮಾಡ್ತಾನೆ ಏನಾದ್ರು ಹೇಳಿ ಅಂತ. ನಾನು ಹೇಳ್ತೀನಿ, ಐಪ್ಯಾಡ್ ಕೊಡ್ಸಿದ್ಯಾ ಕೇಳ್ತೀನಿ. ಸೊ ನಾವು ಫಸ್ಟ್ ವಿ ಹ್ಯಾವ್ ಟು ಲೀಡ್ ಬೈ ಎಕ್ಸಾಂಪಲ್. ನಾವೇ ಕಟ್ ಮಾಡಬೇಕು. ನಾವು ಮಾಡಿಲ್ಲ ಅಂದ್ರೆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗೋಗಿರ್ತಾರೆ. ಆಮೇಲೆ ದೇ ವಿಲ್ ರೀಪ್ಲೇಸ್ ದ ಪೇರೆಂಟ್. ದ ಡಿವೈಸ್ ವಿಲ್ ರೀಪ್ಲೇಸ್. ಸೊ ನಮ್ ಕಂಟ್ರೋಲ್ ಬೇಕು ಮಕ್ಳ ಮೇಲೆ. ಅಂದ್ರೆ ಡಿವೈಸ್ ಫ್ರೀ 4 years ವರೆಗೂ ಹೇಳ್ತೀವಿ ನಾವು, ವಿಚ್ ಇಸ್ ವೆರಿ ವೆರಿ ಸ್ಟ್ರಿಕ್ಟ್. ಹೆಂಗ್ ಮಾಡೋದು ಅಂತ ಕೇಳ್ತಾರೆ. ಬಟ್ ದಟ್ಸ್ ವೈ ಯು ಹ್ಯಾವ್ ಟು ಸ್ಟೆಪ್ ಇನ್. ನಾವು ಡೆಡಿಕೇಟ್ ಮಾಡ್ಬೇಕು ಮಕ್ಳಿಗೆ ಟೈಮು. ಅದು ಇಲ್ಲ ಅಂದ್ರೆ ಡಿವೈಸ್ ಅದು ಆ ಟೈಮ್ ತಗೋತೆ, ನಮ್ಮನ್ನ ಮಾಡ್ಬಿಡ್ತಾರೆ. ಅದೇ ಆಮೇಲೆ ಕೈಂಡ್ ಆಫ್ ಅನ್ ಅಡಿಕ್ಷನ್ ಆಸ್ ವೆಲ್. ಬೆಳಗ್ಗೆ ಕೆಲವೊಂದಂತೂ ಎದ್ದ ತಕ್ಷಣ ಅದನ್ನ ನೋಡ್ತಾ ಇರ್ಬೇಕು. ಈಗಂತೂ ಮಕ್ಕಳು ಕಾನ್ಸ್ಟೆಂಟ್ಲಿ ಅದು ಇದು ಎಲ್ಲ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಆಲ್ ದ ಟೈಮ್. ನೀವು ಅವ್ರಿಗೆ ಏನಂತ ಅಡ್ವೈಸ್ ಕೊಡಕ್ಕೆ ಇಷ್ಟಪಡ್ತೀನಿ? ನಾನು ಯೂಶಲಿ ಹೇಳ್ತೀನಿ, ಐಡಿಯಲಿ 4 years ವರೆಗೂ ಏನ್ ಡಿವೈಸ್ ಇಲ್ಲ. ಯಾಕಂದ್ರೆ ವಿ ಸೇ ರೆಡ್ಯೂಸ್ ರೆಕ್ರಿಯೇಷನಲ್ ಸ್ಕ್ರೀನ್ ಟೈಮ್ ಅಂತ. ಅಂದ್ರೆ ಇವಾಗ ಸ್ಕೂಲ್ ಶುರು ಆದ್ಮೇಲೆ ಸ್ಕೂಲಲ್ಲಿ ಸ್ಕ್ರೀನ್ ಇದ್ದೇ ಇರತ್ತೆ. ಸ್ಕ್ರೀನ್ಗೂ ಬುಕ್ಗೂ ಏನ್ ಡಿಫ್ರೆನ್ಸ್ ಇಲ್ಲ. ಬಟ್ ಬುಕ್ ಸ್ಕ್ರೀನ್ಗೆ ಅಡಿಕ್ಷನ್ ಆಗುತ್ತೆ.
ಆಗುತ್ತೆ. ಬುಕ್ಗೆ ಅಷ್ಟೊಂದೇ ಐ ಮೀನ್ ದೇರ್ ಆರ್ ಪೀಪಲ್ ಅಂದ್ರೆ ಬುಕ್ ಓದೋರು ಇದ್ದಾರೆ, ಬಟ್ ಸ್ಕ್ರೀನ್ಗೆ ಅಡಿಕ್ಷನ್ ಆಗುತ್ತೆ. ಬರೋ ಒಂದು ರೇಸು ಎಲ್ಲ ತುಂಬಾ ಅದಕ್ಕೂ ಪ್ರೊಟೆಕ್ಟಿವ್ ಎಲ್ಲ ಹಾಕಿ ಅಂತ ಹೇಳ್ತಾರೆ, ಅದು ಒಂದ್ ಸ್ವಲ್ಪ ಮೆತ್ತೆ. ಬಟ್ ಈಗ ಅವ್ರು ಹೇಳ್ತಾರೆ ಬ್ಲೂ ಲೈಟ್ ಬ್ಲಾಕಿಂಗ್ ಹಾಕಿ ಅಂತ, ಅದೆಲ್ಲ ಒಂದ್ ಸ್ವಲ್ಪ ದೇರ್ ಇಸ್ ನೋ ರಿಸರ್ಚ್ ಅಟ್ ದ ಮೊಮೆಂಟ್. Clinically we haven't proven that is, but we say reduce the time on the device rather than putting all this extra blockage. You reduce the time on the device. So this is the biggest thing we are facing now. So idu early ಆಗಿ ಮಾಡ್ಬಿಟ್ರೆ we know ಆ ಮಯೋಪಿಯಾ ಡಿಲೇ ಮಾಡ್ಬೋದು. ಇವಾಗ ಫ್ಯಾಮಿಲಿಯಲ್ಲಿ ಇದೆ ಅನ್ಕೊಳ್ಳಿ, ತಂದೆ ತಾಯಿಗೆ ಇಬ್ಬರಿಗೂ ಇದೆ, 50% ಜಾಸ್ತಿ ಚಾನ್ಸ್ ಮಗುಗೆ ಬರೋಕೆ. ಬಟ್ ನೀವು ಸ್ಕ್ರೀನ್ ಏನು ಮಾಡಿಲ್ಲ ಅಂದ್ರೆ ಅದು 2 years ಬರೋ ಬದಲು 6-7 yearsಗೆ ಬರ್ಬೋದು. ಆವಾಗ ಲೇಟ್ ಬಂದ್ಬಿಟ್ರೆ ನಂಬರ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ವಿ ಆಕ್ಚುಲಿ ಸ್ಟ್ರಾಂಗ್ಲಿ ಇವಾಗ ಹೇಳೋದು ಅದು ಒಂದು ಮೆಸೇಜ್. ದಟ್ ಇಸ್ ಟ್ರೂ. ಆಕ್ಚುಲಿ ಇಟ್ಸ್ ನಾಟ್ ಜಸ್ಟ್ ಒನ್ ಫ್ಯಾಮಿಲಿ ಪ್ರಾಬ್ಲಮ್, ಎವ್ರಿ ಫ್ಯಾಮಿಲಿ ಹ್ಯಾವ್ ದಿಸ್ ಪ್ರಾಬ್ಲಮ್. ಯಾಕಂದ್ರೆ ನಾವೆಲ್ಲ ಒಂದು ಕಾಲೇಜಲ್ಲಿ ಓದೋ ಟೈಮಲ್ಲಿ ಅವಾಗ ಕಂಪ್ಯೂಟರ್ಸ್ ಇದ್ದಾಗ ನೋಡಿದ್ ಬಿಟ್ರೆ, ಆಮೇಲೆ ಕೆಲಸದಲ್ಲೇ, ಯಾಕಂದ್ರೆ ಎನಿ ಸೆಕ್ಟರ್ ಎಲ್ಲೇ ನೀವು ಹೋದ್ರು ಕಂಪ್ಯೂಟರ್ ಅನ್ನೋದು ಯೂಸ್ಫುಲ್. ಯಾಕಂದ್ರೆ ಅದಿಲ್ಲದೆ ಯಾರು ಇರಕ್ಕೆ ಆಗದೇ ಇಲ್ಲ. ಎವ್ರಿಬಡಿ ಡಿಪೆಂಡ್ ಮೋರ್ ಆನ್ ದ ಮೆಷಿನ್ ತಾನೇ ಈಗೆಲ್ಲ ಇರೋದು. ಸೊ ಮಕ್ಕಳುಗಳಿಗೆ ಏನಂದ್ರೆ ಸ್ಕೂಲಲ್ಲಿ ಹೇಳ್ಕೊಡೋ ಅಸೈನ್ಮೆಂಟ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು, ಒಂದು ಐಪ್ಯಾಡು, ಪ್ರತಿಯೊಂದನ್ನು ಅವ್ರಿಗೆ ಏನೇ ಇನ್ಫಾರ್ಮೇಶನ್, ಕಮ್ಯುನಿಕೇಶನ್ ಎಲ್ಲ ಅವ್ರಿಗೆ ಇದ್ರಲ್ಲೇ ಆಗಿರೋದ್ರಿಂದ. ಈಗ ನಿಮ್ಗೆ ಆತರ ಕೇಸಸ್ ಬರುತ್ತಾ? ಮಕ್ಕಳು ಈ ತರ ಎಲ್ಲ ಪ್ರಾಬ್ಲಮ್ ಇದೆ, ಹೇಗೆ ಸಾಲ್ವ್ ಮಾಡ್ಬೋದು? ಐನೋ ಲೈಕ್ ಮಕ್ಕಳು ಕೇಳಲ್ಲ ನೋಡಿ, ಕೆಲವು ಮಕ್ಕಳು ನನ್ ಮಗ ಕೇಳೋದೇ ಇಲ್ಲ, ಹೇಳ್ತೀವಿ ಲೈಕ್ ಇಷ್ಟೇ ಯೂಸ್ ಮಾಡೋದು, ಅದಕ್ಕೂ ಏನಾದ್ರು ಟ್ರೀಟ್ಮೆಂಟ್ಸ್ ಇದೆಯಾ? ಸೊ ಅಂದ್ರೆ we leave it basically to the parents to actually ನಾವು ಹೇಳೋದು 2 hours outside minimum ಬೇಕು ಅಂತ ಹೇಳ್ತೀವಿ. 2 hour outdoor. ಇವಾಗ ನಾವು ಬೆಳೀತಾ ನಮ್ಮನ್ನು ಒಳಗಡೆ ಎಳಿಬೇಕಿತ್ತು, ಅಂದ್ರೆ ಇವಾಗ ಅವರನ್ನು ಹೊರಗಡೆ ತರ ಆಗ್ತಾ ಇದೆ. ಸೊ ವಿ ರೆಕಮೆಂಡ್, ನಮ್ ರೆಕಮೆಂಡೇಶನ್ ಅಂದ್ರೆ ಸ್ಕ್ರೀನ್ ಟೈಮ್ ಎಷ್ಟು ಅಂತ ಕೇಳ್ತಾರೆ. ವಿ ಸೇ ಬ್ಯಾಲೆನ್ಸ್ ಇಟ್ ವಿತ್ ಔಟ್ಡೋರ್. ಇವಾಗ ಔಟ್ಡೋರ್ 2 ಅಂದ್ರೆ ಒಂದ್ ಸ್ವಲ್ಪ ಸ್ಕ್ರೀನ್ ಟೈಮ್ ಇಸ್ ಓಕೆ. ದೇರ್ ಇಸ್ ನೋ ಸ್ಟಡೀಸ್ ಅಗೇನ್ 1 hour ಇಸ್ ಬೆಟರ್ ದೆನ್ 2 hours. ಆತರ ಏನು ಸ್ಟಡೀಸ್ ರಿಸರ್ಚ್ ಇಲ್ಲ. ವಿ ಸೇ ಲೆಸ್ ಟೈಮ್ ದ ಬೆಟರ್. ಇವಾಗ ನ್ಯೂ ಸೌತ್ ವೇಲ್ಸ್ ಹೇಳ್ತಾ ಇದ್ರೆ ಅಪ್ ಟು 4 years no screens, not only for eyes, for the overall child's development. ಅದು ಅವರ ಮೆಂಟಲ್ ಡೆವಲಪ್ಮೆಂಟ್ ಗೆ, ಕ್ರಿಯೇಟಿವಿಟಿಗೆ ಎಲ್ಲದಕ್ಕೂ ಎಫೆಕ್ಟ್ ಆಗ್ತಾ ಇದೆ ಅಂತ ದೇ ಸೇ 4 years ವರೆಗೂ ವೆರಿ ವೆರಿ ಲಿಮಿಟೆಡ್ ಸ್ಕ್ರೀನ್ಸ್ ಅಂತ. ದಟ್ ಇಸ್ ರಿಯಲಿ ಗುಡ್. ಅದನ್ನ ಮ್ಯಾಂಡೇಟರಿ ಮಾಡ್ಬಿಟ್ರಂತೂ ಇನ್ನ ಬೆಸ್ಟ್. ಆಕ್ಚುಲಿ ಸೋಷಿಯಲ್ ಮೀಡಿಯಾ ದೇ ಆರ್ ಲುಕಿಂಗ್ ಅಟ್ ಮೇಕಿಂಗ್ ದಟ್ ಅ ಮ್ಯಾಂಡೇಟ್, ಬಟ್ ಎಲ್ಲ ಮ್ಯಾಂಡೇಟ್ ಮಾಡಕ್ ಕಷ್ಟ ಆಗುತ್ತೆ. ಬಟ್ ಪ್ರೀ ಫೋನ್ಸ್ what did we do? ಅದೇ ತರ ಮಾಡ್ಬೇಕು. ನನ್ನ ಪೇರೆಂಟ್ಸ್ ಹಂಗೆ ಹೇಳ್ತೀನಿ, ನಾವು ಎಕ್ಸಾಂಪಲ್ ಆಗಿ ಮಾಡ್ಬೇಕು. ನಾವು ವಿ ಹ್ಯಾವ್ ಟು ಫೈಂಡ್ ಕಾಮನ್ ಆಕ್ಟಿವಿಟೀಸ್ ಟು ಡೂ ವಿತ್ ದ ಚೈಲ್ಡ್. ಅದಕ್ಕೆ ನಾವು ಡೆಡಿಕೇಟ್ ಮಾಡಬೇಕು ಟೈಮ್. ಸೊ ಇಟ್ಸ್ ಹಾರ್ಡ್ ವರ್ಕ್. ಹೌದು, ಇಟ್ ಟೇಕ್ಸ್ ಟೈಮ್ ಬಿಕಾಸ್ ಮಕ್ಕಳುಗಳು ನೋಡಿ ಕಲಿಯೋದು ಜಾಸ್ತಿ. ಆಕ್ಚುಲಿ ಎಲ್ಲರೂ ಬರ್ತಾರೆ ಕನ್ನಡಕ ಅಂತ ಹೇಳಿದ ಕೂಡಲೇ ಇವಾಗ ಆಪ್ಟೋಮೆಟ್ರಿಸ್ಟ್ ಹತ್ರ ಹೋಗ್ತಾರೆ, ಅಥವಾ ಈ ಸ್ಟೆಪ್ ಸ್ಕ್ರೀನಿಂಗ್ ಆಗುತ್ತೆ. ನನ್ನ ಹತ್ರ ಬರ್ಬೇಕಿದ್ರೆ ಆಲ್ರೆಡಿ ತುಂಬಾ ಪ್ಯಾನಿಕ್ ಅಲ್ಲಿ ಇರ್ತಾರೆ ಪೇರೆಂಟ್ಸ್. ಅಯ್ಯೋ ಬ್ಲೈಂಡ್ ಹೋಗ್ತಾರಾ, ಏನಾಗ್ತಾರೆ ಅಂತ. ಆವಾಗ ಐ ಮೇಕ್ ಅ ಲಾಂಗ್ ಟಾಕ್ ಅಬೌಟ್ ಸ್ಕ್ರೀನ್ ಟೈಮ್ ಅಂಡ್ ಇದು. ಆಮೇಲೆ ತುಂಬಾ ಮಕ್ಕಳಿಗೆ ಪ್ರೆಡಿಕ್ಟ್ ಮಾಡ್ಬೋದು ನಾವು. ಈಗ 0 age ಇಂದನೇ ನಾವು ನೋಡ್ತೀವಿ. ವಿ ಕ್ಯಾನ್ ಟೆಸ್ಟ್ ಎನಿ ಏಜ್ ಚೈಲ್ಡ್ ಅಂಡ್ ಪ್ರೆಡಿಕ್ಟ್ ವೆದರ್ ದೇ ಆರ್ ಡೆವಲಪಿಂಗ್ ಮಯೋಪಿಯಾ. ಅದು ಮಾಡ್ಬೋದು. ಸೊ ಪ್ರೀ ಮಯೋಪಿಯಾ ಅಂತ ಹೇಳ್ತೀವಿ. ಸೊ ವೆನ್ ವಿ ನೋ ಆಲ್ರೆಡಿ ಅವ್ರಿಗೆ ಕಣ್ ಡ್ರಾಪ್ಸ್ ಎಲ್ಲ ಹಾಕ್ಬಿಟ್ರೆ ಅವ್ರ ಕಾಪರೇಷನ್ ಏನು ಬೇಡ ನಮಗೆ. ಸೊ ಅವ್ರ ಕಣ್ ಡ್ರಾಪ್ಸ್ ಹಾಕ್ಬಿಟ್ಟು ವಿ ಕ್ಯಾನ್ ಟೆಲ್ ವೆದರ್ ಲಾಂಗ್ ಸೈಟೆಡ್, ಶಾರ್ಟ್ ಸೈಟೆಡ್ ಅಂತಾನೆ ನಿಮ್ಗೆ ಬಹಳಷ್ಟು ಮಾಹಿತಿ ಕೊಟ್ಟರು ಡಾಕ್ಟರ್ ಸುಭಾಷಿಣಿ ಅವರು. ನಮ್ಮ ಸಂದರ್ಶನ ಸುಭಾಷಿಣಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅವರು ಮಿಲನ ಸಾಂಗ್ ನಿನ್ನಿಂದಲೇ ಸಾಂಗ್ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರು. ಅವ್ರಿಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ತಾ ಇದೀವಿ. ಸೊ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನಿಮಗೆ ಈ ಸಾಂಗ್ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನಮ್ಮ ಸಂದರ್ಶನ ಡಾಕ್ಟರ್ ಸುಭಾಷಿಣಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಈ ಐ ಅನ್ನೋದು ತುಂಬ ವೆರಿ ಇಂಪಾರ್ಟೆಂಟ್. ಕೆಲವ್ರು ಐ ಇಲ್ಲ ಅಂದ್ರೆ ಅವ್ರಿಗೆ ಏನಂತಾರೆ ಹೇಳಿ ಕನಸು ಕೂಡ ಬರಲ್ಲ ಅಂತ ಹೇಳ್ತಾರೆ. ಅವ್ರು ಬ್ಲ್ಯಾಂಕ್ ಇರುತ್ತಲ್ವ, ಅವರು ದೇ ಹ್ಯಾವನ್ ಸೀನ್ ಎನಿಥಿಂಗ್ ಇನ್ ದ ಲೈಫ್. ಸೊ ಅವ್ರ ಪಾಪ ಕನಸು ಕಾಣಕ್ಕೂ ಆಗಲ್ಲ. ಸೊ ವಿ ಆರ್ ಸೋ ಲಕ್ಕಿ.
ಯು ಕ್ಯಾನ್ ಡ್ರೀಮ್ ಆಸ್ ವೆಲ್, ರೈಟ್? ಸೊ ತುಂಬಾ ಬಹಳಷ್ಟು ಮಾಹಿತಿ ಕೊಟ್ಟರು. ಬನ್ನಿ ಹೀಗೆ ಈ ಮಯೋಪಿಯಾ ಬಗ್ಗೆನೂ ಎಲ್ಲ ತಿಳ್ಕೊಳ್ಳೋಣ. ಸೊ ಇವರು ಚಿಲ್ಡ್ರನ್ ಸ್ಪೆಷಲಿಸ್ಟ್, ಅದ್ರ ಬಗ್ಗೆನೂ ಬಹಳ ಮಾಹಿತಿ ಕೊಟ್ಟರು. ನಮಗೂ ಈಗ ಅಡಲ್ಟ್ ಆಗ್ತಾ ಆಗ್ತಾ ನಮ್ಮ ಒಂದು ಕಣ್ಣ ದೃಷ್ಟಿನೂ ಕ್ಷೀಣಿತ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟರ್? ಏನೇನ್ ಟ್ರೀಟ್ಮೆಂಟ್ ಇರುತ್ತೆ, ಹೇಗೆ ಡಯಾಗ್ನೋಸಿಸ್ ಎಲ್ಲ ಹೇಗೆ? ಸೊ ಇವಾಗ ಮಕ್ಳಿಗೆ ಮಯೋಪಿಯಾ ನಾನು ಇವಾಗ ಆಲ್ರೆಡಿ ಸ್ವಲ್ಪ ಹೇಳಿದೆ ಅಲ್ವಾ, ಅದಕ್ಕೆ ಇವಾಗ ಮಯೋಪಿಯಾ ಮಕ್ಕಳಲ್ಲಿ ಬಂದ್ರೆ ಫಸ್ಟ್ ಆಗಿ ನಾವು ಗ್ಲಾಸಸ್ ಕೊಡ್ತೀವಿ. ಆಮೇಲೆ ಎಂಕರೇಜ್ ಮೋರ್ ಔಟ್ ಸೈಡ್, ಕಟ್ ಡೌನ್ ಸ್ಕ್ರೀನ್ ಟೈಮ್. ಇದು 3 ನಮ್ದು ಒಂಥರ ಮಂತ್ರ ಆಗ್ಬಿಟ್ಟಿದೆ ಇವಾಗ. ಬಟ್ ನೆಕ್ಸ್ಟ್ ಅದಲ್ಲ ಆದ್ರೂ ಮಯೋಪಿಯಾ ಜಾಸ್ತಿ ಆಗ್ತದೆ, 6 ತಿಂಗಳಿಗೆ ಜಾಸ್ತಿ ಆಗ್ತಾನೆ ಇದೆ. ಇವಾಗ ಎಲ್ಲರಿಗೂ ವರಿ ಆಗುತ್ತೆ, ಏನಾಗೋದು ನಂಬರ್ -4 ಆಯ್ತು, 5, 6, 7 ಈ ತರ ಜಾಸ್ತಿ ಆದ್ರೆ ತುಂಬಾ ದೊಡ್ಡದು ಕಣ್ಣು ಆಗ್ಬಿಟ್ರೆ ಕಣ್ಣು ಒಳಗಡೆ ಪ್ರಾಬ್ಲಮ್ ಆಗುತ್ತೆ. ಅದೇನಂದ್ರೆ ದೊಡ್ಡ ಕಣ್ಣು ಬಿಟ್ರೆ ಸ್ಟ್ರೆಚ್ ಆಗುತ್ತೆ, ಒಳಗಡೆ ಸ್ಟ್ರಕ್ಚರ್ಸ್ ಎಲ್ಲ ಸ್ಟ್ರೆಚ್ ಆಗಲ್ಲ, ಒಂದು ಲಿಮಿಟ್ಗೆ ಸ್ಟ್ರೆಚ್ ಆಗುತ್ತೆ, ಬಟ್ ಆಮೇಲೆ ಆಗಲ್ಲ. ಸೊ ರೆಟಿನಲ್ ಟೇರ್ ಅಂತ ಬರುತ್ತೆ, ಅದು ಇಸ್ ವಾಟ್ ವಿ ವರಿ ಅಬೌಟ್ ಮಯೋಪಿಯಾದಲ್ಲಿ. ಅದು ರೆಟಿನಲ್ ಟೇರ್ ಆದ್ರೆ ವಿಷನ್ ಹೋಗೋ ಚಾನ್ಸಸ್ ಇದೆ, ಬಟ್ ಅದನ್ನ ಅರ್ಲಿಯಾಗಿ ಪಿಕಪ್ ಮಾಡಬೇಕಾಗುತ್ತೆ. ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಸರ್ಜರಿನೂ ಮಾಡಬೇಕಾಗುತ್ತೆ. ಸೊ -7, 8 ಎಲ್ಲ ಆದ್ಮೇಲೆ ಸ್ವಲ್ಪ ರಿಸ್ಕ್ ಜಾಸ್ತಿ. -20 ಯಾವ್ದವರು ಇದಾರೆ, ಅದು ವೆರಿ ಹೈಲಿ ಜೆನೆಟಿಕ್ ಇರುತ್ತೆ. ಅಂದ್ರೆ ಇದು ಮೊದಲು ಸೋಡಾ ಗ್ಲಾಸ್ ಅಂತ ಆತರ -20 ಅದು ವೆರಿ ವೆರಿ ಹೈ, ಅದು ಡಿಜೆನರೇಟಿವ್ ಕಂಡೀಷನ್ ಅಂತ ಹೇಳ್ತೀವಿ ನಾವು. ಸೊ ಇವಾಗ ಮಕ್ಕಳಲ್ಲಿ ಅದನ್ನ ಪ್ರಿವೆಂಟ್ ಮಾಡಕ್ಕೆ ವಿ ಹ್ಯಾವ್ ನ್ಯೂ ಟ್ರೀಟ್ಮೆಂಟ್ಸ್. ಇವಾಗ ಹೊಸ ತರ ಗ್ಲಾಸಸ್ ಬಂದ್ಬಿಟ್ಟಿದೆ ಇವಾಗ. ಹೋಯಾ ಮತ್ತೆ ಎಸೆಲೋರ್ ಅಂತ 2 ಕಂಪನಿ ಇದೆ, ಅದ್ರದ್ದು ಸ್ಪೆಷಲ್ ಗ್ಲಾಸಸ್ ಬಂದಿದೆ. ಅದು ಗ್ಲಾಸಸ್ ಅಲ್ಲಿ ಅಬೌಟ್ 70% ಸ್ಲೋ ಆಗುತ್ತೆ ಮಯೋಪಿಯಾ. ಓಕೆ, ಸೊ ಅದು ಇಟ್ಸ್ ನಾವು ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಬಂದಿದೆ ಅಷ್ಟೇ. ಸೊ ಅದನ್ನ ನಾವು ರೆಕಮೆಂಡ್ ಮಾಡ್ತೀವಿ. ಅಫ್ಕೋರ್ಸ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ, ಯಾಕಂದ್ರೆ ಹೊಸ ಟ್ರೀಟ್ಮೆಂಟ್. ಬಟ್ ಆಪ್ಟೋಮೆಟ್ರಿಸ್ ಎಲ್ಲರೂ ಇವಾಗ ಅದನ್ನ ರೆಕಮೆಂಡ್ ಮಾಡ್ತಾರೆ. ವಿ ಆಲ್ಸೋ ಹ್ಯಾವ್ ಗುಡ್ ಸ್ಟಡೀಸ್ ಟು ಸೇ ಎಸ್ ಇದು ಚೆನ್ನಾಗಿದೆ ಈ ಟ್ರೀಟ್ಮೆಂಟ್ ಅಂತ. ಸೊ ಆ ಟ್ರೀಟ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಮತ್ತೂ ಕಣ್ಣು ಇನ್ನೂ ಮುಂದೆ ಬೆಳಿತಾನೆ ಇದೆ ಅಂದ್ರೆ ನೆಕ್ಸ್ಟ್ ಪುನಃ ಕೇಳ್ತೀವಿ ಔಟ್ಸೈಡ್ ಹೋಗ್ತಾ ಇದ್ದಾರಾ ಅಂತಲ್ಲ. ಇಫ್ ದೇ ಗೆಟಿಂಗ್ ಇನಫ್ ಔಟ್ಸೈಡ್ ಆಕ್ಟಿವಿಟಿ, ಆಮೇಲೆ ಇನ್ನೊಂದು ಐ ಡ್ರಾಪ್ಸ್ ಟ್ರೀಟ್ಮೆಂಟ್ ಇದೆ ಇವಾಗ. ಅದು ಇಟ್ಸ್ 20 years ಇಂದ ಇವಾಗ ರಿಸರ್ಚ್ ಆಗಿದೆ ಸಿಂಗಪುರಲ್ಲಿ. ಸಿಂಗಪುರ್ ಇಸ್ ದ ಹೈಯೆಸ್ಟ್ ನಂಬರ್ ಆಫ್ ಮಯೋಪಿಯಾಸ್ ಇನ್ ದ ವರ್ಲ್ಡ್. ಎಲ್ಲ ಒಳಗಡೆನೆ ಇರ್ತಾರೆ, ತುಂಬಾ ಹ್ಯೂಮಿಡ್ ಅಲ್ವಾ ಅಲ್ಲಿ ಇದು. ಸೊ ಸಬ್ವೆ ಒಳಗಡೆನೆ ಎಲ್ಲ ಹೋಗಿ ಇರ್ತಾರೆ. ಹೈಯೆಸ್ಟ್ ನಂಬರ್ ಆಫ್ ಲೈಬ್ರರೀಸ್ ಅಂತೆ ಅಲ್ಲಿ ಓದ್ತಾ ಇರ್ತಾರೆ, ಯಾಕಂದ್ರೆ ಎಂಫಸಿಸ್ ಆನ್ ಅಕಾಡೆಮಿಕ್ಸ್ ಎಲ್ಲ. ಏಷಿಯನ್ ಸೌತ್ ಏಷಿಯನ್ಸ್ ವಿ ಹ್ಯಾವ್ ಮೋರ್ ಎಂಫಸಿಸ್ ಆನ್ ಅಕಾಡೆಮಿಕ್ಸ್. ಸೊ ತುಂಬಾ ಓದ್ತಾರೆ, ಒಳಗಡೆ ಇರ್ತಾರೆ. ಸೊ ಸ್ಟಡೀಸ್ ಎಲ್ಲ ಅಲ್ಲಿಂದ ಬಂದ್ಬಿಟ್ಟಿದೆ. ಬಟ್ ಈಗ ಆಸ್ಟ್ರೇಲಿಯಾದಲ್ಲೂ ತುಂಬಾ ಸ್ಟಡೀಸ್ ಮಾಡಿದೀವಿ. ಆದ್ರೆ ಅಟ್ರೋಪಿನ್ ಅಂತ ಒಂದು ಡ್ರಾಪ್ ಇದೆ, ಇದು ತುಂಬಾ ಹಳೇ ಮೆಡಿಸಿನ್. ಅಂದ್ರೆ ಈ ಶೇಕ್ಸ್ಪಿಯರ್ ಕಾಲ ಕ್ಲಿಯೋಪ್ಯಾಟ್ರಾ ಕಣ್ಣು ಹಾಕೊಂಡ್ತಾ ಇದ್ಲಂತೆ, ಕಣ್ಣು ಪ್ಯೂಪಲ್ ದೊಡ್ಡದಾಗಕ್ಕೆ ಚೆನ್ನಾಗಿ ಕಾಣಿಸುತ್ತಲ್ಲ, ದೊಡ್ಡ ಪ್ಯೂಪಲ್. ಸೊ ಆ ಡ್ರಾಪ್ಸ್ ಇವಾಗ ಲೋ ಡೋಸ್ ಅಲ್ಲಿ ಮಕ್ಳಿಗೆ ಕೊಡ್ತೀವಿ, ನೈಟ್ ಹಾಕ್ಬೇಕು. ಆ ಟೈಮಲ್ಲೇ ಡಿಸ್ಕವರ್ ಮಾಡಿ. ಅದು ಹಳೆ ಅಂದ್ರೆ ಪ್ಲಾಂಟ್ ಅಟ್ರೋಪಾ ಬೆಲ್ಲಡೋನಾ ಅಂತ ಇದೆ, ಪ್ಲಾಂಟ್ ಇಂದ ಬಂದಿರೋದು ಅದು ಎಕ್ಸ್ಟ್ರಾಕ್ಟ್. ಅದನ್ನ ಐ ಇನ್ಫ್ಲಮೇಷನ್ ಬೇರೆ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ. ಬಟ್ ಇವಾಗ ಹೊಸದು ಮಯೋಪಿಯಾಗೂ ಬರ್ತಾ ಇದೆ, ತುಂಬಾ ಲೋ ಕಾನ್ಸಂಟ್ರೇಷನ್ ಅಲ್ಲಿ ವಿ ಯೂಸ್. ಅದು ಒಂದು 5 years ಟ್ರೀಟ್ಮೆಂಟ್ ಕೊಡ್ತಾರೆ ಮಕ್ಕಳಿಗೆ. ಬಟ್ ಅಡಲ್ಟ್ಸ್ಗೆ ಅಂದ್ರೆ ಮಯೋಪಿಯಾ ಇವಾಗ 21 ವರ್ಷವರೆಗೂ ಕಂಟಿನ್ಯೂಸ್ ಟು ಗ್ರೋ ಕಣ್ಣು. ಅಂದ್ರೆ ನಾನು ಹೇಳಿದಲ್ಲ, ಹುಟ್ಟಿನಿಂದ ಮಗು ಕನ್ಸೀವ್ ಆದ್ಮೇಲೆ 21 ವರ್ಷವರೆಗೂ ಕಣ್ಣು ಬೆಳಿತಾನೆ ಇರುತ್ತೆ. ವಿಷನ್ ವಿಲ್ ಬಿ ಗುಡ್ ಬೈ 6, 7. ಆಮೇಲೆ ಕಣ್ಣು ಬೆಳೀತಾ ಇರುತ್ತೆ, ಬೆಳೆದು 21ಗೆ ಸ್ಟೇಬಿಲೈಸ್ ಆಗುತ್ತೆ. ಸೊ ನಿಮ್ಗೆ ಏನೋ ಪರ್ಮನೆಂಟ್ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ಮಯೋಪಿಯಾಗೆ 21 ವರ್ಷದ ನಂತರನೇ. ಅದ್ರ ಮೊದಲು ನೋ ಪರ್ಮನೆಂಟ್ ಸೊಲ್ಯೂಷನ್, ಬಿಕಾಸ್ ಇವಾಗ ಮಾಡ್ಬಿಟ್ರೆ ಕಣ್ಣು ಮತ್ತೆ ಬೆಳೆದ್ರೆ ಲೇಸರ್ ಎಫೆಕ್ಟ್ ಹೋಗುತ್ತೆ. ಸೊ ಲೇಸರ್ ಟ್ರೀಟ್ಮೆಂಟ್ ಇಸ್ ಓನ್ಲಿ ರೆಕಮೆಂಡೆಡ್ ಆಫ್ಟರ್ 21. ಅಟ್ ಲೀಸ್ಟ್ ಮಿನಿಮಮ್ 2 years ಆಗಿ ಗ್ರೋನ್ ಆಗಿರ್ತಾರೆ, ಫುಲ್ಲಿ ಗ್ರೋನ್ ಐಸ್ ಆಗ್ಬೇಕು. ಅದರಲ್ಲಿ ಇವಾಗ ಲೇಸಿಕ್ ಲೇಸರ್ ಅಂತ ಇದೆ, ಅದು ಒಂಥರ -7 ಒಳಗಡೆ ಇರಬೇಕು. ಅದ್ರಿಂದ ಜಾಸ್ತಿ ಇದಕ್ಕೆ ಲೇಸಿಕ್ ಆಗಲ್ಲ. ಬಟ್ ಬೇರೆ ತರ ಹೊಸದ್ ಬರ್ತಾ ಇದೆ ಇವಾಗ, ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ ಎಸ್ ಮಾಡಕ್ಕೆ ಇವಾಗ ನೀವು ಈಗ ಯಾರೋ ಈಗ ಕನ್ನಡಕ ಹಾಕೋದು ಬೇಡ ಅಂದ್ರೆ, ಇಷ್ಟ ಇಲ್ಲ ನಂಗೆ ಅಂದ್ರೆ
ಯಂಗರ್ ಚಿಲ್ಡ್ರನ್ಗೆ ಅಂಟಿಲ್ 12-13 ನಾವು ಗ್ಲಾಸಸ್ ಹೇಳ್ತೀವಿ. ಕಾಂಟ್ಯಾಕ್ಟ್ ಲೆನ್ಸ್ ಇಸ್ ನಾಟ್ ಎ ಗುಡ್ ಆಪ್ಷನ್. ಬಟ್ ಕೆಲವರು ಏನ್ ಹೇಳ್ತಾರೆ, ಡಾನ್ಸ್ ಪ್ರೋಗ್ರಾಮ್ ಇದೆ ಆವಾಗ ವಿ ಎಕ್ಸ್ಪೆಕ್ಟ್ ಪೇರೆಂಟಲ್ ಸೂಪರ್ವಿಷನ್ ಓನ್ಲಿ ಫಾರ್ ದಟ್ ಟೈಮ್. ಅಂದ್ರೆ ಈಗ ಅದು ಸ್ವಲ್ಪ ಕಂಟ್ರಿ ವೈಸ್ ಸ್ವಲ್ಪ ಡಿಫ್ರೆಂಟ್ ಇದೆ ಅಡ್ವೈಸ್. ಈಗ ಅಮೆರಿಕದಲ್ಲಿ 6-7 ವರ್ಷದಿಂದನೇ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಾರೆ, ಅವ್ರು ತುಂಬಾ ಸ್ವಲ್ಪ ಅಡ್ವಾನ್ಸ್ಡ್ ಅದರಲ್ಲಿ. ಬಟ್ ಆಸ್ಟ್ರೇಲಿಯಾ ವಿ ಆರ್ ವೆರಿ ಕನ್ಸರ್ವೇಟಿವ್, ವಿ ಆರ್ ವೆರಿ ಕೇರ್ಫುಲ್. ವಿ ಡೋಂಟ್ ರೆಕಮೆಂಡ್ ಅಪ್ ಟು 12. ಅಂಡ್ ಇವನ್ ಪೇರೆಂಟ್ ನಾನು ನೋಡೋರ್ಗು ದೇ ಡೋಂಟ್ ವಾಂಟ್ ದೇರ್ ಚಿಲ್ಡ್ರನ್ ಟು ವೇರ್ ಕಾಂಟ್ಯಾಕ್ಟ್ ಲೆನ್ಸಸ್, ವಿಚ್ ಇಸ್ ಎ ಗುಡ್ ಥಿಂಗ್. ಬಟ್ ಅವರು ಒಂದು 13-14 ಸ್ವಲ್ಪ ರೆಸ್ಪಾನ್ಸಿಬಲ್ ಆದ್ಮೇಲೆ ಕಾಂಟ್ಯಾಕ್ಟ್ ಲೆನ್ಸ್ ಇಸ್ ಅನ್ ಆಪ್ಷನ್. ಆಮೇಲೆ 21 ಆದ್ಮೇಲೆ ಲೇಸರ್. ಸೊ ಲೇಸರ್ಗೆ ನೀವು ಫ್ರೀ ಆಗಿ ಕನ್ಸಲ್ಟೇಷನ್ ಮಾಡ್ಬೋದು. ನಿಮ್ಮ ಆಪ್ಟೋಮೆಟ್ರಿ ಅಥವಾ GP ರೆಫರ್ ಮಾಡ್ಬೋದು. ರಿಫ್ರಾಕ್ಟಿವ್ ಸರ್ಜನ್ಸ್ ಅಂತ ಇದ್ದಾರೆ, ಅವರು ಇದ್ರ ಬಗ್ಗೆ ದೇ ಡೂ ದ ಸ್ಪೆಷಲ್ ಲೇಸರ್ ಟ್ರೀಟ್ಮೆಂಟ್. ಸೊ ಬಟ್ ಇನಿಷಿಯಲ್ ಕನ್ಸಲ್ಟೇಷನ್ ಮಾಡ್ತಾರೆ, ಅದರಲ್ಲಿ ತುಂಬಾ ಟೆಸ್ಟ್ ಮಾಡ್ತಾರೆ. ಯಾವ ನಂಬರ್ ಇದೆ, ನಂಬರ್ ಸ್ಟೇಬಲ್ ಇದೆಯಾ, ಆಮೇಲೆ ನಿಮ್ ಕಣ್ಣಲ್ಲಿ ಕಣ್ಣೀರ್ ಎಷ್ಟಿದೆ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಲೇಸರ್ ಆದ್ಮೇಲೆ ಡ್ರೈ ಐಸ್ ಪ್ರಾಬ್ಲಮ್ ಬರುತ್ತೆ. ಸೊ ನಿಮ್ ಕಣ್ಣಲ್ಲಿ ಆಲ್ರೆಡಿ ಡ್ರೈ ಇದ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಅದನ್ನೇ ಹೇಳೋದು ವೆರಿ ಡ್ರೈನೆಸ್. ಅದಂದ್ರೆ ಪ್ರೆಡಿಕ್ಟ್ ಮಾಡ್ಬೋದು ಅವ್ರಿಗೆ. ಲೇಸರ್ ತುಂಬಾ ಡ್ರೈ ಇದ್ರೆ ಲೇಸರ್ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ತುಂಬಾ ಡ್ರೈ ಕಣ್ಣು ಆಗ್ಬಿಟ್ಟು ಆಮೇಲೆ ಬೇರೆ ಪ್ರಾಬ್ಲಮ್ ಶುರು ಎಲ್ಲರೂ ಕ್ಯಾಂಡಿಡೇಟ್ ಆಗಲ್ಲ. ಅದು ಒಂದು. ಆಮೇಲೆ ಕಣ್ಣಿದು ಕಾರ್ನಿಯಾ ಅಂತ ಹೇಳ್ತೀವಲ್ಲ, ಫ್ರಂಟ್ ಈಗ ವಾಚ್ ಗ್ಲಾಸ್ ಅದು ಫ್ರಂಟ್ ಪಾರ್ಟ್, ಟ್ರಾನ್ಸ್ಪರೆಂಟ್ ಪಾರ್ಟ್, ಅದು ಥಿಕ್ನೆಸ್ ಮೇಲೂ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಲೇಸರ್ ಮಾಡೋದು ನಾವು. ಸೊ ತುಂಬಾ ತಿನ್ ಇದ್ರೆ ಲೇಸರ್ ಪಾಸಿಬಲ್. ಸೊ ಆ ತರ ಸುಮಾರು ಕ್ರೈಟೀರಿಯಾಸ್ ಇದೆ, ಅದನ್ನ ನೋಡ್ಕೊಂಡು ಲೇಸರ್ ಮಾಡ್ಬೋದು. ಸೊ ಬೆಟರ್ ನೀವು ಆಪ್ಥಮಾಲಜಿಸ್ಟ್ ಹೋದ್ರೆ ಅವರು ಅದ್ಯಾವುದು ಹೇಳಿದ್ರಲ್ಲ ರಿಫ್ರಾಕ್ಟಿವ್ ಸರ್ಜನ್ಸ್ ಅಂತ, ಅವರು ಅಲ್ಲಿ ಇದ್ ಮಾಡ್ತಾರೆ. ನಾನ್ ನೋಡ್ದಂಗೆ ಇದೆಲ್ಲ ಒಂದು ಪ್ರೈವೇಟ್ ಹೆಲ್ತ್ ಫಂಡ್ ಅಲ್ಲಿ ಇದು ಕವರೇ ಆಗೋದಿಲ್ಲ. ಈ ಲೇಸರ್ ಇಲ್ಲ, ಇದೆಲ್ಲ ಕನ್ಸಿಡರ್ಡ್ ಕಾಸ್ಮೆಟಿಕ್. ಯಾಕಂದ್ರೆ ಅದರ್ ಆಪ್ಷನ್ಸ್ ಗ್ಲಾಸಸ್ is an option, so that is unfortunately not covered by. ಯಾಕಂದ್ರೆ ಪ್ರೈವೇಟ್ ಮೆಡಿಕಲ್ ಅಲ್ಲಿ ನೀವು ಗ್ಲಾಸ್ ತಗೊಂಡ್ರೆ ದೇ ಗಿವ್ ಯು ಸಮ್ ಡಿಸ್ಕೌಂಟ್ ಅದ್ರೆಲ್ಲ ಕವರ್ ಆಗುತ್ತೆ. ಬಟ್ ದೇರ್ ಇಸ್ ನೋ ದ ಟ್ರೀಟ್ಮೆಂಟ್ಸ್ ಎಲ್ಲ ಅಂದ್ರೆ ಯು ಹ್ಯಾವ್ ಟು ಪೇ ಬಿಕಾಸ್ ದೇ ಥಿಂಕ್ ಇಟ್ ಆಸ್ ಎ ಕಾಸ್ಮೆಟಾಲಜಿಕಲ್. ಈಗ ಮೆಡಿಕೇರ್ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ತುಂಬಾ ಎಲ್ಲ ಮಾಡ್ತಾರೆ, ಬಟ್ ಹೆಲ್ತ್ ಕಾಸ್ಟ್ ತುಂಬಾ ರನ್ನಿಂಗ್ ಕಾಸ್ಟ್ ಇಸ್ ವೆರಿ ಹೈ. ಸೊ ಎಲ್ಲಾನು ಮೆಡಿಕೇರ್ ಒಳಗಡೆ ಮಾಡಕ್ಕಾಗಲ್ಲ, ಯಾಕಂದ್ರೆ ಪ್ರಾಕ್ಟೀಸ್ ಕಾಸ್ಟ್ ಇಸ್ ಕ್ವೈಟ್ ಹೈ, ರನ್ನಿಂಗ್ ಕಾಸ್ಟ್. ಹೌದು. ಆಮೇಲೆ ನಾನು ಎಷ್ಟೊಂದು ನೋಡಿದೀನಿ, ಎಕ್ಸಸೈಸ್ ಮಾಡು ಅಂತ ಹೇಳ್ತಾರೆ. ಹೇಗೆ ಬಾಡಿಗೆ ಎಕ್ಸಸೈಸ್ ಮಾಡ್ತಾರೆ ಹಾಗೆ ಐ ಎಕ್ಸಸೈಸ್ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅದು ಆಕ್ಚುಲಿ ವೆರಿ ಗುಡ್ ಕ್ವೆಶ್ಚನ್. ಐ ಎಕ್ಸಸೈಸ್ ಆಕ್ಚುಲಿ ಇಸ್ ನಾಟ್ ರೆಕಮೆಂಡೆಡ್, ವಿಚ್ ಇಸ್ ಗುಡ್ ಟು ಹಿಯರ್. ಬಾಡಿಯಲ್ಲಿ ಜಿಮ್ ಹೋಗೋ ಅದಕ್ಕೆ ಇದಕ್ಕೆ ಅಂತ ಹೇಳ್ತಾರೆ. ನ್ಯಾಚುರಲ್ ಆಗಿ ಐಗೆ ಎಕ್ಸಸೈಸ್ ಏನು ಬೇಡ. ಓಕೆ, ಓನ್ಲಿ ಒನ್ ಸ್ಪೆಸಿಫಿಕ್ ಕಂಡೀಷನ್ ಅಲ್ಲಿ ಐ ಎಕ್ಸಸೈಸ್ ಹೇಳ್ತೀವಿ ನಾವು. ಅದಕ್ಕೇನಂದ್ರೆ ಮಕ್ಳು ಕೆಲವು ಸರಿ ಇದು ಮಕ್ಳಿಗೆ ಬರುತ್ತೆ, ಜಾಸ್ತಿ ದೊಡ್ಡವರಿಗೆ ಕಡಿಮೆ. ಸೊ ಹತ್ರ ಓದ್ಬೇಕಿದ್ರೆ ಅವ್ರಿಗೆ ಡಬಲ್ ಬರುತ್ತೆ ವಿಷನ್. ಸೊ ಕನ್ವರ್ಜೆನ್ಸ್ ಅಂತ ಒಂದು ವರ್ಡ್ ಇದೆ. ಕನ್ವರ್ಜೆನ್ಸ್ ಅಂದ್ರೆ ಏನಂದ್ರೆ ನಾವ್ ಇವಾಗ ಕಣ್ಣು ಹತ್ರ ತಂದ್ರೆ, ಏನಾದ್ರು ಒಂದು ಆಬ್ಜೆಕ್ಟ್ ಹತ್ರ ತಂದ್ರೆ ಕಣ್ಣು ಎರಡು ಒಳಗಡೆ ಮೂವ್ ಆಗುತ್ತಲ್ಲ, ದಟ್ಸ್ ಕಾಲ್ಡ್ ಕನ್ವರ್ಜೆನ್ಸ್. ಸೊ ಅದು ಕನ್ವರ್ಜೆನ್ಸ್ಗೆ ಒಂದ್ ಸ್ವಲ್ಪ ಬಲ ಬೇಕು, ಮಸ್ಲದು. ದೂರ ನೋಡಕ್ಕೆ ಏನು ಎಫರ್ಟ್ ಇಲ್ಲ ನಮ್ಗೆ. ವಿ ಆರ್ ರಿಲ್ಯಾಕ್ಸ್ಡ್ ವೆನ್ ವಿ ಆರ್ ಲುಕಿಂಗ್ ಇನ್ ದ ಡಿಸ್ಟೆನ್ಸ್. ವಿ ಆರ್ ಪುಟಿಂಗ್ ಎಫರ್ಟ್ ವೆನ್ ವಿ ಆರ್ ರೀಡಿಂಗ್. ಸೊ ಅದು ಕೆಲವರಿಗೆ ವೀಕ್ ಇರುತ್ತೆ, ಬರ್ತಿರುತ್ತೆ. ಕೆಲವು ಸರಿ ಅವರು ಏನ್ ಸ್ವಲ್ಪ ಓದಕ್ ಶುರು ಮಾಡ್ಬಿಟ್ರೆ ತಲೆನೋವು, ಕಣ್ ಸ್ಟ್ರೈನ್ ಅಂತ ಹೇಳ್ತಾರೆ. ಹೌದು. ಸೊ ಅವ್ರಿಗೆ ಮೆಜರ್ ದೇರ್ ಕನ್ವರ್ಜೆನ್ಸ್ ಎಷ್ಟಿದೆ ಅಂತ ಅದ್ ಮೆಜರ್ಮೆಂಟ್ ಮಾಡಿ ಅವ್ರಿಗೆ ಸ್ವಲ್ಪ ವೀಕ್ ಇದೆ ಅಂದ್ರೆ ಅವ್ರಿಗೆ ಎಕ್ಸಸೈಸ್ ಕೊಡ್ತೀವಿ. ಪೆನ್ಸಿಲ್ ಪುಷ್ ಅಪ್ ಅಂತ ಹೇಳ್ತೀವಿ. ಇವಾಗ ಪುಷ್ ಅಪ್ಸ್ ಮಾಡೋ ತರ ಪೆನ್ಸಿಲ್ ಅಲ್ಲಿ ಪುಷ್ ಅಪ್ಸ್ ಮಾಡ್ತೀವಿ. ಯಾಕಂದ್ರೆ ಹಿಂಗೆ ಕೈ ಫುಲ್ ನೋಡೋದು, ದೂರ ಹೋದಾಗ ಪೀಪಲ್ಸ್ ದೊಡ್ಡದಾಗುತ್ತೆ, ಕಡಿಮೆ ಆಗುತ್ತೆ. ಸೊ ದಟ್ಸ್ ದ pencil push up exercise is recommended for that, but in general eye exercise are not recommended. ಹೌದು, ಯಾಕಂದ್ರೆ ಹೆಂಗಾಗ್ಬಿಡಿ ಅಂದ್ರೆ ಫೇಶಿಯಲ್ ಎಕ್ಸರ್ಸೈಸ್ ಎಲ್ಲ ಯೋಗ ಬಂದ್ಬಿಟ್ಟಿದೆ. ಯೋಗ ಅನ್ನೋದು ಪಾಪ್ಯುಲರ್ ಆಗಿ ಹೋಗಿದೆ.
ಅದೇ ಬಾಡಿ ಯೋಗ, ಫೇಸ್ ಯೋಗ, ಕಣ್ಣಿಗೆ ಯೋಗ ಸದ್ಯಕ್ಕೆ. So funny. Okay. It was good to know actually ಅಲ್ವಾ, ಲೈಕ್ ಯಾಕಂದ್ರೆ ಐ ಸೀನ್ ಲೈಕ್ ಸಮ್ ಪೀಪಲ್ ಡೂ ಫೇಶಿಯಲ್ ಮಸಾಜ್ ಎಲ್ಲ ಮಾಡ್ತಾರಲ್ಲ ಕಣ್ಗೂ, ಅಂದ್ರೆ ಲೈಕ್ ಕೂಲ್ ಆಗೋದಿಕ್ಕೆ ಕಣ್ಣಿಗೆ. ಯಾಕಂದ್ರೆ ನಮ್ಮ ಬಾಡಿಲಿ ಹೇಗೆ ಮಸಲ್ ಇದೆ, ಕಣ್ಣಲ್ಲೂ ಮಸಲ್ಸ್ ಇದೆ. ಜನಗಳಿಗೆ ಅಷ್ಟು ಗೊತ್ತಿರಲ್ಲ ಕಣ್ಣಲ್ಲೂ ಮಸಲ್ ಇದೆಯಾ ಅಂತ ಅನ್ಕೊಳ್ತಾರೆ, ಅದಕ್ಕೂ ಸ್ಟ್ರೈನ್ ಆಗುತ್ತೆ. ಬಟ್ ನಮ್ ಬೇರೆ ಮಸಲ್ ಆದ್ರೆ ಒಂಥರ ಬೇಗ ಗೊತ್ತಾಗುತ್ತೆ, ಕಣ್ ಸ್ಟ್ರೈನ್ ಗೊತ್ತಾಗಲ್ಲ. ಯಾಕಂದ್ರೆ ಎಷ್ಟೊಂದ್ ಜನ ಏನು ಆಲ್ಮೋಸ್ಟ್ 4 hours 5 hours ನಾನ್ ಸ್ಟಾಪ್ ಗೇಮ್ ಆಡ್ತಾರೆ. ಅವ್ರಿಗೆ ಏನಂದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ, ಬಟ್ ಅವ್ರಿಗೆ ಪೇನ್ ತರ ಗೊತ್ತಾಗಲ್ಲ. ಅದು ಟೇಕ್ಸ್ ಟೈಮ್. ಅದೆಲ್ಲ ನೀವ್ ಹೇಳ್ದಂಗೆ ಬೇರೆ ಬೇರೆ ರೀತಿ ಕಣ್ಣಿನ ಪ್ರಾಬ್ಲಮ್ ಆಗಿ ಅದು ಕನ್ವರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಯೂಶಲಿ ಸ್ಟ್ರೈನ್ ಬರೋದು ಎಕ್ಸೆಸಿವ್ ಯೂಸ್ ಇಂದ. ಸೊ ವಿ ಡೋಂಟ್ ಸೇ ಯು ಹ್ಯಾವ್ ಟು ಸ್ಟ್ರೆಂಥನ್ ಯುವರ್ ಐಸ್, ವಿ ಶುಡ್ ಸೇ reduce the use because you are doing excess what is more than required. So ಕೆಲವರಿಗೆ ಗ್ಲಾಸಸ್ ಬೇಕಾಗೋಕರ, that's why we need to check their whether they need glasses. ಕೆಲವು ಟೈಪ್ ಗ್ಲಾಸಸ್ ಅಂದ್ರೆ ಹೈಪರ್ಮೆಟ್ರೋಪಿ ಅಂತ ಹೇಳ್ದೆ ಇಲ್ಲ, ಲಾಂಗ್ ಸೈಟೆಡ್. ಕೆಲವರು ತುಂಬಾ ಪ್ಲಸ್ ನಂಬರ್ ಇರುತ್ತೆ ಹುಟ್ಟಿಂದಾನೆ, ಅದು ಜೆನೆಟಿಕ್. ಅವ್ರಿಗೆ ಗ್ಲಾಸಸ್ ಬೇಕಾಗತ್ತೆ. ಅವರು ದೇ ಕಂಪ್ಲೇನ್ ಆಫ್ ಐ ಸ್ಟ್ರೈನ್. ಸೊ ಅದನ್ನ ನೋಡ್ಬೇಕಾಗತ್ತೆ. ಬಟ್ ಈಗ ಮಕ್ಳು ಹೋಗಿ ಈಗ ಆಪ್ಟೋಮೆಟ್ರಿಸ್ಟ್ ಹತ್ರ ಹೋದ್ರೆ +0.5 +1 ಗ್ಲಾಸಸ್ ಕೊಡ್ತಾರೆ, ಅದು ಏನೇ ಎಫೆಕ್ಟ್ ಇಲ್ಲ ಮಕ್ಕಳಿಗೆ, ಅದು ನಾರ್ಮಲ್. ಬಟ್ ತುಂಬಾ ಹೈ +4 +5 ನಂಬರ್ ಬಂದ್ರೆ ಅವ್ರ ಗ್ಲಾಸಸ್ ಬೇಕು. ಅದು ನಾವು ಐ ಡ್ರಾಪ್ಸ್ ಟೆಸ್ಟ್ ಅಲ್ಲೇ ಗೊತ್ತಾಗೋದು. ಐ ಡ್ರಾಪ್ ಟೆಸ್ಟ್ ಎಲ್ಲ ಮಾಡಿ ಇದು ಮಾಡ್ತಾರೆ. ಆಮೇಲೆ ನಾನು ಇದು ನೋಡಿದ್ರೆ ಲೆನ್ಸ್ ಅಷ್ಟೇ, ತುಂಬಾ ಲೆನ್ಸ್ ಆಗ್ತಿದ್ರೆ ಅವ್ರಿಗೆ ಡ್ರೈನೆಸ್ ಬರೋ ಚಾನ್ಸಸ್ ಇರುತ್ತೆ ಅಲ್ವಾ? ಕಾಂಟ್ಯಾಕ್ಟ್ ಲೆನ್ಸಸ್, ಹೌದು, ಅದು ಇನ್ನೊಂದು ದೊಡ್ಡ ಟಾಪಿಕ್. ಸೊ ಕಾಂಟ್ಯಾಕ್ಟ್ ಲೆನ್ಸ್ ಅದಕ್ಕೆ ವಿ ವಾಂಟ್ ಮಕ್ಕಳಿಗೆ ಸ್ವಲ್ಪ ದೊಡ್ಡವರಾಗಿ ಸ್ವಲ್ಪ ರೆಸ್ಪಾನ್ಸಿಬಲ್ ಆದ್ಮೇಲೆ ವಿ ರೆಕಮೆಂಡ್ ಕಾಂಟ್ಯಾಕ್ಟ್ ಲೆನ್ಸಸ್. ಇವಾಗ ತುಂಬಾ ಒಳ್ಳೆ ತರದ್ ಬಂದಿದೆ ಕಾಂಟ್ಯಾಕ್ಟ್ ಲೆನ್ಸ್, ಡೈಲಿ ಡಿಸ್ಪೋಸಬಲ್ ಕಾಂಟ್ಯಾಕ್ಟ್ ಲೆನ್ಸ್ ಬಂದಿದೆ. ಅದು ತುಂಬಾ ಈಸಿ, ಯಾಕಂದ್ರೆ ಅದನ್ನ ಕ್ಲೀನಿಂಗ್ ಮಾಡೋದು, ಸ್ಟೋರ್ ಮಾಡೋದು, ಚೇಂಜ್ ಮಾಡೋ ಸೊಲ್ಯೂಷನ್ ಅದೆಲ್ಲ. ಐ ಥಿಂಕ್ ದಟ್ ಈಸ್ ಮೋರ್ ಹೈಜಿನಿಕ್ ಅನ್ಸುತ್ತೆ ನನಗೆ. ಯಾಕಂದ್ರೆ ಎಲ್ಲೆಲ್ಲೋ ಟಚ್ ಮಾಡಿರ್ತೀರಾ, ಕಣ್ಣು ಹಾಕ್ತೀರಾ, ಆಮೇಲೆ ವಾಪಸ್ ತೆಗೆದು ಅದೇ ಸೊಲ್ಯೂಷನ್ ಒಳಗೆ ಹಾಕ್ತೀರಾ. ಮತ್ತೆ ಯಾಕಂದ್ರೆ ಒನ್ ಡೇ ಯೂಸ್ ಮಾಡಕ್ಕೂ ಬರುತ್ತೆ, ವೀಕ್ಲಿ ಬರುತ್ತೆ, ಮಂತ್ಲಿ ಬರುತ್ತೆ. ಆಮೇಲೆ ಪ್ಲಸ್ ನೀವು ಹೇಳ್ದಂಗೆ ಡಾಕ್ಟರ್ಸೇನೆ ಇನ್ಸರ್ಟ್ ಕೂಡ ಮಾಡ್ತಾರೆ. ಅಂದ್ರೆ ಯು ಹ್ಯಾವ್ ಟು ಗೋ ಟು ದ ಸ್ಪೆಷಲಿಸ್ಟ್ ತರ ಹೋದ್ರೆ ಅವರು ಎಲ್ಲ. ಯೂಶಲಿ ಇದು ಆಪ್ಟೋಮೆಟ್ರಿಸ್ಟ್ ನವರು ಮೇನ್ ಆಗಿ ಮಾಡ್ತಾರೆ. ಅವರು ಕಾಂಟ್ಯಾಕ್ಟ್ ಲೆನ್ಸ್ ಟೀಚಿಂಗ್ ಸೆಷನ್ ಅಂತಾನೆ ಮಾಡ್ತಾರೆ. ಅದರಲ್ಲಿ ಹಾಕೋದು, ತೆಗೆಯೋದು, ಹೈಜೀನ್ ಎಲ್ಲ ಹೇಳ್ಕೊಡ್ತಾರೆ. ಬಟ್ ಡೈಲಿ ಡಿಸ್ಪೋಸಬಲ್ ಅಡ್ವಾಂಟೇಜ್ ಏನಂದ್ರೆ ಅವತ್ತಿನೇ ಅದನ್ನ ಬಿಸಾಕೋದು. ಬಟ್ ಅದರಿಂದಾಗಿ ಕೆಲವೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನಂದ್ರೆ ಈಗ ಸ್ಕೂಲ್ಗೆ ಹಾಕ್ತಾರೆ ಅನ್ಕೊಳ್ಳಿ, ಆಮೇಲೆ ಸಂಜೆ ಪಾರ್ಟಿ ಇದೆ, ಅದನ್ನ ಹಾಕೊಂಡು ಹೋಗ್ತಾರೆ. ಸೊ ವಿ ಡೋಂಟ್ ರೆಕಮೆಂಡ್ ಮೋರ್ ದೆನ್ 7-8 hours. ಸೊ ಇವಾಗ ಏನೋ ಪಾರ್ಟಿ ಇದೆ, ಸಂಜೆ ಹಾಕೋಬೇಕು ಅಂದ್ರೆ ಬೆಳಿಗ್ಗೆ ಗ್ಲಾಸಸ್ ಹಾಕೋದು ಆಪ್ಷನ್. ಸೊ ಆಲ್ವೇಸ್ ಕಾಂಟ್ಯಾಕ್ಟ್ ಲೆನ್ಸ್ ಇದ್ರೂ ಗ್ಲಾಸಸ್ ಅಪ್ಡೇಟ್ ಮಾಡಿನೇ ಇಟ್ಕೋಬೇಕು. ಬಿಕಾಸ್ ಏನೋ ಒಂದು ಐ ಇನ್ಫೆಕ್ಷನ್ ಆಯ್ತು, ವಿಚ್ ಇಸ್ ಕಾಮನ್. ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಆಸ್ ಎ ಆಪ್ಷನಲ್ ಅಷ್ಟೇ. ಯಾವಾಗ ಗ್ಲಾಸಸ್ ನ ಯಾವಾಗ್ಲೂ ಹಾಕೊಳ್ಳಿ, ದಟ್ ಇಸ್ ಮೋರ್ ಸೇಫ್. ಆಮೇಲೆ ಎಲ್ಲರಿಗೂ ಇನ್ನೊಂದು ಏನಂದ್ರೆ ಡಾಕ್ಟರ್, ಲೈಕ್ ಐ ವಾಂಟ್ ಟು ನೋ, ಲೈಕ್ ಈಗ ನಿಮ್ ಜೆನೆಟಿಕ್ಸ್ ಬಗ್ಗೆ ಹೇಳಿದ್ರಿ, ಮಗು ಊಟಕ್ಕಿಂತ ಮುಂಚೆ ಹೇಗೆ ಮಾಡ್ಬೇಕು ಅದನ್ನೆಲ್ಲ ಹೇಳಿದ್ರಿ, ಏನೇನ್ ತರ ಪ್ರಿವೆನ್ಷನ್ ಹೇಗೆ ಮಾಡ್ಬೋದು. ನನ್ಗೆ ಇನ್ನೊಂದು ಕ್ವಶನ್ ಏನಂತ ಹೇಳಿದ್ರೆ, ಲೈಕ್ ಹೇಗೆ ನಾವು ಡಾಕ್ಟರ್ನ ಯಾವ್ಯಾವಾಗ ನಾವು ಆಪ್ಟೋಮಾಲಜಿಸ್ಟ್ ನ ಐ ಹೆಲ್ತ್ ನ ಯಾವಾಗ್ಲೂ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕು ಅಂದ್ರೆ ಹೇಗೆ? ಈಗ ಸಾಮಾನ್ಯ GPಗೆ ಹೋಗ್ತಾರೆ, ಜನರಲ್ ಬ್ಲಡ್ ಚೆಕ್ಅಪ್ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಐ ಹ್ಯಾವನ್ ಸೀನ್ ಪೀಪಲ್ ಗೋಯಿಂಗ್ ಟು ಆಪ್ಟೋಮಾಲಜಿಸ್ಟ್ ಲೈಕ್ ಆನ್ ಎ ರೆಗ್ಯುಲರ್ ಬೇಸಿಸ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾವಾಗ ಕನ್ಸಲ್ಟ್ ಮಾಡ್ಬೇಕು? ಅದು ಇವಾಗ ಆಕ್ಚುಲಿ ಆಸ್ಟ್ರೇಲಿಯಾದಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ ಇಸ್ ಆಪ್ಟೋಮೆಟ್ರಿಸ್ಟ್. ಓಕೆ. ಸೊ ಏನ್ ಸ್ಕ್ರೀನಿಂಗ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಏನಂದ್ರೆ ವಿಷನ್ ಚೆಕ್ ಮಾಡ್ತಾರೆ, ಐ ಪ್ರೆಷರ್ ಚೆಕ್ ಮಾಡ್ತಾರೆ. ಅಂದ್ರೆ ಐ ಪ್ರೆಷರ್ ಅಂದ್ರೆ ಗ್ಲೋಕೋಮಾ ಕಂಡೀಷನ್ ಅಂತ ಕೇಳಿರ್ತೀರಾ, ಅದು ಐ ಪ್ರೆಷರ್ ಜಾಸ್ತಿ, ಅದನ್ನು ಚೆಕ್ ಮಾಡ್ತಾರೆ. ಆಮೇಲೆ ಫೋಟೋ ತೆಗಿತಾರೆ ಹಿಂದ್ಗಡೆದು. ಇವಾಗ ಯಾರಿಗಾರು BP ಪ್ರಾಬ್ಲಮ್, ಹೈ ಬ್ಲಡ್ ಪ್ರೆಷರು ಅಥವಾ ಡಯಾಬಿಟಿಸ್ ಇದ್ರೆ ಅದನ್ನು ಕಾಣಿಸುತ್ತೆ. ಸೊ ಅದ್ರ ಬೇಸಿಸ್ ಆಗಿ ಅವ್ರು ರೆಫರ್ ಮಾಡ್ತಾರೆ. ಸೊ ದೇ ಆರ್ ಪ್ರೈಮರಿ ರೆಫರರ್ಸ್. ಸೊ ಯಾವ ರೆಗ್ಯುಲರ್ ಆಪ್ಥಲ್ಮಾಲಜಿಸ್ಟ್ ನೋಡ್ಬೇಕಂತಾನೆ ಏನಿಲ್ಲ, ಅವರು ಸ್ಕ್ರೀನ್ ಮಾಡ್ತಾರೆ. ಏನ್ ವಿಷನ್ ಪ್ರಾಬ್ಲಮ್ ಇದ್ರು ಸ್ಕ್ರೀನ್ ಮಾಡ್ತಾರೆ, ದೇ ವಿಲ್ ರೆಫರ್. ಇವಾಗ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ನೋಡ್ಬೇಕು ಅಂದ್ರೆ ಅವರೇ ನಿಮ್ಗೆ ರೆಫರ್ ಕೊಡ್ತಾರೆ. ಸರ್ ಅವ್ರು ಬರೀತಾರೆ, ಹಿಂಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ವಾಂಟ್ಸ್ ಎ ಫುಲ್ ಚೆಕ್ಅಪ್ ಅಂತ ಕಳಿಸ್ತಾರೆ. ಬಟ್ ಜನರಲಿ ದೇ ಆರ್ ಕ್ವೈಟ್ ಗುಡ್ ಅಟ್ ಸ್ಕ್ರೀನಿಂಗ್ ಅಂಡ್ ಪಿಕಿಂಗ್ ಅಪ್ ಪ್ರಾಬ್ಲಮ್ಸ್ ಅಂಡ್ ಅಂದ್ರೆ ನಂದು ಇನ್ನೊಂದೇನ್ ಕ್ವಶನ್ ಅಂದ್ರೆ, ಈಗ ಮಗು ಹುಟ್ಟಾಗಿಂದ ಯಾವ್ಯಾವಾಗ ವಿಸಿಟ್ ಮಾಡ್ಬೇಕಾಗತ್ತೆ? ಯಾವಾಗ್ಲೂ ಐ ಹೆಲ್ತ್ ನ ಕಾಪಾಡ್ಕೊಂಡು ಹೋಗ್ಬೇಕು ಫಾರ್ ಲಾಂಜಿಟಿವಿಟಿ, ಫಾರ್ ಲಾಂಗ್ ರನ್ಗೆ ಎಷ್ಟು ಸಲ? ಮಕ್ಕಳಿಗೆ ರೆಗ್ಯುಲರ್ ಟೆಸ್ಟ್ ಅನ್ಬೇಕಲ್ಲ, ಅನ್ಲೆಸ್ ಯು ಕನ್ಸರ್ನ್
ಅಪ್ ಟು 4 years ನೋ ನೀಡ್. ಅಂದ್ರೆ ಇವಾಗ ಮೆಳ್ಳಗೆ ಒಂಥರ ಇದೆ ಅಂತ ಅನ್ಕೊಳ್ಳಿ, ಅಥವಾ ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ, ದೆನ್ ಯು ಕ್ಯಾನ್ ಕಮ್ ಅಂಡ್ ಹ್ಯಾವ್ ಅ ಟೆಸ್ಟ್. ಬಟ್ ವಿ ಕ್ಯಾನ್ ಚೆಕ್ ಚೈಲ್ಡ್ ಅಟ್ ಎನಿ ಏಜ್. ಆ ಥರ ಏನೂ ಇಲ್ಲ. ವಿ ಕ್ಯಾನ್ ಚೆಕ್. ಅವ್ರಿಗೆ ಓದಕ್ ಬರಲ್ಲ, ಆಲ್ಫಾಬೆಟ್ ಬರಲ್ಲ, ಪ್ರಾಬ್ಲಮ್ಸ್ ಇದೆ, they have to, but like normally if they have a healthy eye they don't need a screening. 4 years ಪ್ರೀ ಸ್ಕೂಲ್ ಸ್ಕ್ರೀನಿಂಗ್ ಅಂತೂ ಮಾಡಲೇಬೇಕು. ಇವಾಗ ಪ್ರೀ ಸ್ಕೂಲ್ ಹೋಗಿಲ್ಲ ಅನ್ಕೊಳ್ಳಿ ಕೆಲವು ಮಕ್ಕಳು, ಆ ಟೈಮ್ ಅಲ್ಲಿ ಒಂದು ವಿಷನ್ ಸ್ಕ್ರೀನಿಂಗ್ ಮಾಡಬೇಕು 4 years, ಅನ್ಲೆಸ್ ಯು ಹ್ಯಾವ್ ಕನ್ಸರ್ನ್ಸ್. ಮೊದಲೇ ಕನ್ಸರ್ನ್ ಇದ್ರೆ ಬರ್ಬೋದು, ಇಲ್ಲಾಂದ್ರೆ 4 years ಗೆ ಸ್ಕ್ರೀನಿಂಗ್ ಮಾಡಿ ಆ ಸ್ಕ್ರೀನಿಂಗ್ ಅಲ್ಲಿ ಪಾಸ್ ಆದ್ರೆ ಏನ್ ಬೇಕಂತ. ಆಮೇಲೆ 6 years ಗೆ ಒಂದು ಚೆಕ್ ಮಾಡ್ಬೋದು ಆಪ್ಟೋಮೆಟ್ರಿಸ್ಟ್ ಹತ್ರ. ಆಮೇಲೆ ವಿ ಡೋಂಟ್ ರಿಯಲಿ ರೆಕಮೆಂಡ್ ರೆಗ್ಯುಲರ್ ಟೆಸ್ಟ್, ಬಟ್ ಗ್ಲಾಸಸ್ ಇದ್ರೆ 8 years ವರೆಗೂ 6 monthly ಚೆಕ್ ಬೇಕಾಗುತ್ತೆ. ಗ್ಲಾಸಸ್ ಏನು ಇಲ್ಲ ಅಂದ್ರೆ ದೇ ಡೋಂಟ್ ನೀಡ್ ಚೆಕ್. ಆಫ್ಟರ್ 8 years ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಸ್ಟೇಬಲ್ ಇದೆ, ಅವ್ರ ವಿಷನ್ 100% ಇದೆ ಅಂದ್ರೆ ನಾವು ಆಪ್ಟೋಮೆಟ್ರಿಸ್ಟ್ ಹತ್ರ ಇಯರ್ಲಿ ನೋಡ್ಕೊಳ್ಳಿ ಅಂತ. ಇಯರ್ಲಿ ಒಂದ್ಸಲ ಚೆಕ್ ಮಾಡಿದ್ರೆ ನಮಗೂ ಅಷ್ಟೇ ಹೆಲ್ತಿಯಾಗಿ. ಅಡಲ್ಟ್ಸ್ ಗೆ ಆಫ್ಟರ್ 40 ಒಂದು ಚೆಕ್ ಮಾಡಕ್ ಹೇಳ್ತೀವಿ, ಯಾಕಂದ್ರೆ ಆವಾಗ ವಿ ಗೆಟ್ ಅ ಕಂಡೀಷನ್ ಕಾಲ್ಡ್ ಪ್ರೆಸ್ಬಯೋಪ್ರಿಯಾ ಅಂತ. ಅದು ಏಜ್ ರಿಲೇಟೆಡ್. ಅದು ಐ ಹೆಲ್ತ್ ಏನು ಡಿಟೇರಿಯೇಟ್ ಆಗಲ್ಲ, ಬಟ್ ಐದು ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ. ಇವಾಗ ನಮ್ಗೆ ಎಲ್ಲಾ ಏಜ್ ವೈಸ್ ಎಲ್ಲ ಸ್ವಲ್ಪ ಲ್ಯಾಕ್ಸ್ ಆಗುತ್ತಲ್ಲ, ನಮ್ ಜಾಯಿಂಟ್ ಸ್ವಲ್ಪ ಸ್ಟಿಫ್ ಆಗುತ್ತೆ, ಕಣ್ಣು ಸ್ಟಿಫ್ ಆಗುತ್ತೆ. ಸೊ ಆ ಸ್ಟಿಫ್ ಆದ ಕಾರಣ ನಮ್ಗೆ ರೀಡಿಂಗ್ ವಿಷನ್ ಸ್ವಲ್ಪ ದೂರದೇನ ಹೋಗುತ್ತೆ, ಯಾಕಂದ್ರೆ ಅಷ್ಟು ಹತ್ರ ಫೋಕಸ್ ಮಾಡಕ್ಕೆ. ಸೊ ದಟ್ ಇಸ್ ಕಾಲ್ಡ್ ಪ್ರೆಸ್ಬಯೋಪ್ರಿಯಾ. ಅದಕ್ಕೆ ರೀಡಿಂಗ್ ಗ್ಲಾಸಸ್ ಬೇಕಾಗುತ್ತೆ. ಸೊ 40 ನಂತರ ಕೆಲವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ, ಕೆಲವ್ರಿಗೆ ಅರ್ಲಿ ಬರುತ್ತೆ. ಇವಾಗ ಮೊದ್ಲೇ ಮಯೋಪಿ ಇರೋರಿಗೆ ಈ ಪ್ರೆಸ್ಬಯೋಪ್ರಿಯಾ ಲೇಟ್ ಬರುತ್ತೆ. ಸೊ ಮೊದ್ಲೇ ಪ್ಲಸ್ ಇರೋರಿಗೆ ಬೇಗ ಬರುತ್ತೆ ಆ ತರ. ಸೊ 35 to 45 ಬರುತ್ತೆ. ಸೊ ಆವಾಗ ರೀಡಿಂಗ್ ಗ್ಲಾಸಸ್ ಬೇಕಾಗುತ್ತೆ. ಅದನ್ನ ನಾವು ಆವಾಗ ಎಕ್ಸಿಸ್ಟಿಂಗ್ ಗ್ಲಾಸಸ್ಗೆ ಅಡ್ಜಸ್ಟ್ ಮಾಡಿ ಬೈಫೋಕಲ್ಸ್ ಅಥವಾ ಮಲ್ಟಿಫೋಕಲ್ಸ್ ಅಂತ ಕೊಡ್ತಾರೆ. ಬಹಳಷ್ಟು ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಇದು ಸುಭಾಷಿಣಿ ಅವರೇ, ನೀವು ಆಕ್ಚುಲಿ ಇದಲ್ಲದೆ ನೀವು ಎಷ್ಟೊಂದು ಕಮ್ಯುನಿಟಿ ವರ್ಕ್ ಕೂಡ ಬಹಳಷ್ಟು ಮಾಡಿದ್ದೀರಾ. ಸೊ ಅದ್ರಲ್ಲಿ ಮಾಡಿ ಚಾರಿಟೀಸ್ಗೆಲ್ಲ ನೀವು ಅಟೆಂಡ್ ಮಾಡಿ ಎಷ್ಟೊಂದು ಫಂಡ್ ರೈಸಿಂಗ್ ಎಲ್ಲ ಕೂಡ ಮಾಡಿದ್ದೀರಾ. ಅದರಲ್ಲಿ ಯು ಡೂ what you're doing is a community work itself, but apart from that also you do all this community work. ನೀವು ಎಷ್ಟೊಂದು ಫಂಡ್ ರೈಸಿಂಗ್ ಎಲ್ಲ ಮಾಡಿದ್ದೀರಾ, ವಿಚ್ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಮಾಡಿದ್ದೀರಾ. ಅಂಡ್ ಆಲ್ಸೋ ಯು ಕಾಂಟ್ರಿಬ್ಯೂಟೆಡ್ ಟು such as like Genes for Genes, Breast Cancer Foundation, Cancer Council and Children Medical Research Foundation. So it's so all amazing. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅದೇ ನಾವು ಇದೆಲ್ಲ ಶುರುವಾಗಿದ್ದೇನೆ ಇಂಡಿಯಾದಲ್ಲಿ ನಾವು ಐ ಕ್ಯಾಂಪ್ಸ್ಗೆ ಹೋಗ್ತಾ ಇದ್ದೀವಿ. ರೂರಲ್ ಎಲ್ಲಿ ಹಿರೇಕೆರೂರು, ರಾಣೆಬೆನ್ನೂರು ಆ ಕಡೆ ಎಲ್ಲ ತುಂಬಾ ಹೋಗ್ತಾ ಇದ್ವಿ. ಫ್ರೀ ಐ ಕ್ಯಾಂಪ್ಸ್ ಮಾಡ್ತಾ ಇದ್ವಿ. ತಿಂಗಳಿಗೆ ಒಂದ್ಸರಿ ಅವ್ರಿಗೆಲ್ಲ ಕರ್ಕೊಂಡು ಬಂದು ಫ್ರೀ ಐ ಸರ್ಜರೀಸ್ ಮಾಡ್ತಾ ಇದ್ವಿ. ಸೊ ಅಲ್ಲಿಂದನೇ ಶುರುವಾಗಿದೆ. ಆವಾಗ ನಮ್ಮ ಟ್ರೈನಿಂಗ್ ಅಲ್ಲೇ ಅದು ಬಂದಿರುತ್ತೆ. ಆಮೇಲೆ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ಲು ಇದರ ರೆಗ್ಯುಲರ್ ಐ ಕ್ಯಾಂಪ್ಸ್ ಮಾಡ್ತಾ ಇದ್ವಿ. ಸೊ ಫ್ರೀ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಪೀಡಿಯಾಟ್ರಿಕ್ ಅಲ್ಲಿ ನಾನು ಫಸ್ಟ್ ರಿಸರ್ಚ್ ಶುರು ಮಾಡಿರೋದು ಅದೇ ಐ ಇಂಜುರಿ ಬಗ್ಗೆ ರಿಸರ್ಚ್ ಮಾಡಿದ್ದೆ. ಅದರಲ್ಲಿ ಅದೇ ಐ ಪ್ಲೇ ಸೇಫ್ ಅಂತ ಶುರು ಮಾಡಿರೋದು. ಸೊ ಐ ಇಂಜುರೀಸ್ ಅದು ಒಂದು ಹೇಳಕ್ ನಾನು ಇಷ್ಟಪಡ್ತೀನಿ. ಐ ಇಂಜುರೀಸ್ ಮಕ್ಕಳಲ್ಲಿ ಮೋಸ್ಟ್ ಕಾಮನ್ಲಿ ಹ್ಯಾಪನ್ಸ್ ಅಟ್ ಹೋಮ್. ಸೊ ನನ್ನ ರಿಸರ್ಚ್ 20 years ಮಕ್ಕಳಿದ್ದು ರಿಸರ್ಚ್ ನೋಡಿದ್ದೀನಿ. ಅದರಲ್ಲಿ ವಿ ಫೈಂಡಿಂಗ್ 60-70% ಆಫ್ ಇಂಜುರೀಸ್ ಹ್ಯಾಪನ್ ಅಟ್ ಹೋಮ್. ಸೊ ಹೋಮ್ ಇಸ್ ದ ಆಕ್ಚುಲಿ ಮೋಸ್ಟ್ ಡೇಂಜರಸ್. ಮಕ್ಕಳೇ ಎಲ್ಲ ಕಾಮನ್ ಸಿಸರ್ಸ್, ಫೋರ್ಕ್, ನೈಫ್ ಇದ್ರಲ್ಲೇ ಇಂಜುರಿ ಮಾಡ್ಕೋತಾರೆ. ಸ್ಕೂಲಲ್ಲಿ ಮೋರ್ ಮಾನಿಟರ್ಡ್ ಎನ್ವೈರನ್ಮೆಂಟ್, ಸ್ವಲ್ಪ ಕಡಿಮೆ. ಮನೆಯಲ್ಲೇ ಬಿಟ್ಬಿಡ್ತೀವಿ ಫ್ರೀಯಾಗಿ. ಅವಾಗ ಅವರು ಡೂಯಿಂಗ್ ಈಗ ಸೀಸರ್ಸ್ ಅಲ್ಲಿ ಕಾರ್ಡ್ಬೋರ್ಡ್ ಕಟ್ ಮಾಡೋ ಆ ಥರ ಎಲ್ಲ ಸಡನ್ ಆಗಿ ಕಣ್ಣು ಇಂಜುರಿ. ಒಂದೇನೋ ತಿಳ್ಕೊಬೇಕು ಅಂದ್ರೆ ಒಂದ್ಸರಿ ಕಣ್ಣು ಇಂಜುರಿ ಆದ್ರೆ ಕಣ್ಣು ಫುಲ್ ಒಳಗಡೆ ಕಟ್ ಆಗ್ಬಿಟ್ರೆ ವಿಷನ್ ಇಸ್ ನೆವರ್ ಬ್ಯಾಕ್ ಟು ನಾರ್ಮಲ್. ಅದು ಒಂದು ಅರ್ಥ ಮಾಡ್ಬೇಕು ಮನುಷ್ಯರು. ಅದು ಇಲ್ಲಿ ನಮ್ ಕಟ್ ಆದ್ರೆ ಸ್ಕಾರ್ ಇರುತ್ತಲ್ಲ, ಏನು ಎಫೆಕ್ಟ್ ಆಗಲ್ಲ. ಬಟ್ ಕಣ್ಣಲ್ಲಿ ಸ್ಕಾರ್ ಇದ್ರೆ ಅದು ಸೆಂಟ್ರಲ್ ವಿಷನ್ ಬಂದ್ರೆ ಅವಾಗ ವಿ ಕ್ಯಾನ್ ಸೇವ್ ದ ಐ. ವೆರಿ ಸೆನ್ಸಿಟಿವ್. ವಿ ಕ್ಯಾನ್ ಸೇವ್ ದ ಐ, ಪ್ರಿವೆಂಟ್ ಇನ್ಫೆಕ್ಷನ್ ಅಂಡ್ ಹೋಪ್ ಫಾರ್ ದ ಬೆಸ್ಟ್. ಆವಾಗ ಅದು ಎಷ್ಟು ಡೀಪ್ ಆಗಿ ಹೋಗಿದೆ ಅಂತ ಅಂದ್ಕೊಂಡು ದೆನ್ ವಿ ಕ್ಯಾನ್ ಡಿಸೈಡ್ ಹೌ ಮಚ್ ವಿಷನ್ ದೇ ವಿಲ್ ಗೆಟ್. ಸೊ ಕೆಲವು ಸರಿ ಕ್ಯಾಟ್ರಾಕ್ಟ್ ಬರುತ್ತೆ ಇಂಜುರಿ ಆದ್ರೆ, ಕೆಲವು ಸರಿ ಕಾರ್ನಿಯಾ ಅದೇ ಫ್ರಂಟ್ ಟೇರ್ ಆಗಿದ್ರೆ ಸ್ಟಿಚ್ ಮಾಡ್ತೀವಿ. ನಮ್ಗೆ ಫಸ್ಟ್ ಸ್ಟಿಚ್ ಮಾಡೋದ್ರಲ್ಲಿ ನಮ್ಗೆ ಬರೀ ಏನಂದ್ರೆ ಇನ್ಫೆಕ್ಷನ್ ಆಗಿರತ್ತಾ ಅಂತ. ಸೊ ಇನ್ಫೆಕ್ಷನ್ ಪ್ರಿವೆನ್ಷನ್ ನಮ್ಗೆ ಫಸ್ಟ್. ಅದು ಇನ್ಫೆಕ್ಷನ್ ಎಲ್ಲ ಆಗಿ ಹೀಲ್ ಎಲ್ಲ ಚೆನ್ನಾಗಿ ಆಗಿ ವಿಷನ್ ಎಷ್ಟು ಬಂತು ಅಷ್ಟು ಬರುತ್ತೆ. ಕೆಲವ್ರಿಗೆ ಕನ್ನಡಕ ಬೇಕಾಗುತ್ತೆ, ಆಮೇಲೆ ಕೆಲವ್ರಿಗೆ ಕೆಟ್ರಾಕ್ಟ್ ಬೇಕಾಗುತ್ತೆ, ಕೆಲವ್ರಿಗೆ ತುಂಬಾ ಡ್ಯಾಮೇಜ್ ರೆಟಿನಾ ಡ್ಯಾಮೇಜ್ ಆದ್ರೆ
ಕೆಲವೊಂದ್ಸರಿ ಕಣ್ಣು ತೆಗೆಯೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಅದು ತೆಗ್ದಿಲ್ಲ ಅಂದ್ರೆ ಇನ್ನೊಂದು ಕಣ್ಣಿಗೆ ಅದು ಸಿಂಪತೈಸ್ ಮಾಡತ್ತಂತೆ. ಇಟ್ಸ್ ಕಾಲ್ಡ್ ಸಿಂಪಥೆಟಿಕ್ ಆಫ್ಥಾಲ್ಮಿಯಾ. ಇಲ್ಲ, ಈ ಕಣ್ಣು ಇದಕ್ಕೆ ಸಿಂಪತಿ ಮಾಡೋದಂತೆ. ಈ ಕಣ್ಣು ಸ್ವಲ್ಪ ನೋವು ಬರಕ್ ಶುರು ಆಗುತ್ತೆ, ಈ ಕಣ್ಣು ಹೋಗ್ತಾ ಇದೆ ಅಂತ. ಸೊ ಅದೊಂದು ಕಂಡೀಷನ್, ವೆರಿ ವೆರಿ ರೇರ್ ಇವಾಗ. ಅದಕ್ಕೋಸ್ಕರ ಕನೆಕ್ಟೆಡ್ ಅನ್ಸುತ್ತೆ, ಬ್ರೈನ್ ಥ್ರೂ ಇಟ್ ಇಸ್ ಕನೆಕ್ಟೆಡ್. ಸೊ ಆವಾಗ ವಿ ಟ್ರೈ ಟು ಪ್ರಿವೆಂಟ್ ದಟ್, ಆ ಕಣ್ಣನ್ನು ತೆಗಿಬೇಕಾಗುತ್ತೆ. ಸೊ ಐ ಇಂಜುರಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇದರಲ್ಲಿ ಅದು ಒಂದು ವೆರಿ ಇಂಪಾರ್ಟೆಂಟ್. ಸೊ ಬ್ಯಾಕ್ ಟು ಚಾರಿಟಿ. ಸೊ ನಾನು ಇವಾಗ ನನ್ನ ಟ್ರೈನಿಂಗ್ ಎಲ್ಲ ಮುಗಿಸ್ಬಿಟ್ಟು ಅವಾಗ ತುಂಬಾ ಬ್ಯುಸಿ ಆಗೋಗಿತ್ತು. ಟ್ರೈನಿಂಗ್ ನಂತರ ರೆಗ್ಯುಲರ್ ಚಾರಿಟಿ ಇವೆಂಟ್ 2016 ಮಾಡಿದ್ದೆ ನಾನು. ಚಿಲ್ಡ್ರನ್ಸ್ ಹಾಸ್ಪಿಟಲ್ಗೆ ಐ ಡಿಪಾರ್ಟ್ಮೆಂಟ್ಗೆ ಫಂಡ್ ರೈಸ್ ಮಾಡಿದ್ದೆ. ಇಟ್ ವಾಸ್ ಓನ್ಲಿ ಎ ಲೇಡೀಸ್ ಇವೆಂಟ್. ಸೊ ಅಲ್ಲಿಂದ ತುಂಬಾ ಖುಷಿಯಾಗಿ ಎವ್ರಿ ಇಯರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ. ಕೆಲವು ಸರಿ ಚಿಕ್ಕದಾಗಿ ಮನೆಯಲ್ಲೇ ಮಾಡ್ತೀನಿ. ಒಂದು ಫ್ಯೂ ಇಯರ್ಸ್ ಆಗೋ ಅದೇ ಜೀನ್ಸ್ ಫಾರ್ ಜೀನ್ಸ್ ಅಂದರೆ ಜೆನೆಟಿಕ್ ರಿಸರ್ಚ್ಗೆ ಒಂದು 10,000 ಜಾಸ್ತಿ ಇದು ಫಂಡ್ ರೈಸ್ ಮಾಡಿದೆ. ಓನ್ಲಿ ರೀಸೆಂಟ್ಲಿ ಪಿಂಕ್ ಸಾರಿ ಇವೆಂಟು ಮಾಡಿದೆ, ಅದು ಮೇನ್ಲಿ ಫಾರ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಆ ಥರ ಏನೋ ಒಂದು ಮಾಡ್ತಾ ಇರ್ತೀನಿ. ಪ್ಲಸ್ ನನ್ನ ಮಗ ಮೆಡಿಸಿನ್ ಸೇರಿದಾಗ ನಮ್ಮ ಯಜಮಾನ್ರು ಹೇಳಿದ್ರು, ಸರಿ ಇನ್ನೊಂದು ಮಗುಗೂ ನಾವು ಎಜುಕೇಶನ್ ಕೊಡೋಣ. ಸೊ ನಮ್ಮ ಮಿಲಿಟ್ರಿಯಲ್ಲಿ ಒಬ್ರು ಹುಡುಗ ಇಂಡಿಯಾದಲ್ಲಿ ಅವ್ರ ತಂದೆ ಹೋಗ್ಬಿಟ್ಟಿದ್ರು. ಸೊ ಈ ವಾಂಟೆಡ್ ಟು ಡು ಮೆಡಿಸಿನ್. ಸೊ ಅವನಿಗೆ ವಿ ಫಂಡೆಡ್ ಹಿಸ್ ಮೆಡಿಸಿನ್ ಜರ್ನಿ ಇಂಡಿಯಾದಲ್ಲಿ. ಸೊ ಅದೊಂಥರ ಖುಷಿ ಕೊಡುತ್ತೆ, ನಮ್ಮ ಮಗು ಜೊತೆ ಇನ್ನೊಂದು ಮಗುನು ಓದುತ್ತೆ ಅಂತ. ಸೊ ಆ ಥರ ತುಂಬಾ ಮಾಡ್ತಾ ಇದ್ವಿ ಇಂಡಿಯಾದಲ್ಲೂ ಇಲ್ಲೂ. ಎವ್ರಿ ಇಯರ್ ನನ್ನ ತಂದೆ ಮೆಮರಿಯಲ್ಲಿ ಅವ್ರು ಹೋಗ್ಬಿಟ್ಟು ತುಂಬಾ ವರ್ಷ ಆಯ್ತು. ನಮ್ಮ ಫಾದರ್ ಇನ್ ಲಾ ಮೆಮರಿಯಲ್ಲೂ ಆರ್ಫನೇಜ್ಗೆ ಅಲ್ಲಿಗೆಲ್ಲ ಫುಡ್ ಡೊನೇಷನ್ ಮಾಡ್ತಾ ಇರ್ತೀವಿ. ಸೊ ಅದೊಂಥರ ಖುಷಿ ಕೊಡುತ್ತೆ. ಅದರಿಂದ ಹೆಚ್ಚಾಗಿ ನನ್ನ ಕಮ್ಯುನಿಟಿಯಲ್ಲಿ ನಾನು ಇವಾಗ ನೋಡೋ ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಅವ್ರಿಗೂ ಕಡಿಮೆ ರೇಟಲ್ಲಿ ನೋಡ್ತೀನಿ ಅಥವಾ ಚಾರ್ಜ್ ಇಲ್ದೇನೂ ನೋಡ್ತೀನಿ. ಅದು ನಮ್ಮ ಕಮ್ಯುನಿಟಿ ಸರ್ವಿಸ್ ನಾವು ನಮ್ಮ ಹಸ್ಬೆಂಡ್ ಮಾಡ್ತೀವಿ. ಸೊ ಅದರಲ್ಲೇ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಬಟ್ ಅದೇ ಹಿಂಗೆ ಎಷ್ಟಾಗುತ್ತೋ ಮಾಡ್ತೀವಿ. ಅಮೇಸಿಂಗ್. ಲೈಕ್ ನೀವೊಂದು ಪ್ರೊಫೆಷನ್ ಇಟ್ಕೊಂಡು ನಿಮ್ ಪರ್ಸನಲ್ ಲೈಫ್ ಎಲ್ಲ ಇಟ್ಕೊಂಡು ಮಕ್ಳನ್ನೆಲ್ಲ ನೋಡ್ಕೊಂಡು ಅದ್ರ ಜೊತೆ ಕಮ್ಯುನಿಟಿ ಸೇವೆ ಮಾಡೋದು, ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್ ಆಕ್ಚುಲಿ. ಸೊ ದಟ್ಸ್ ರಿಯಲಿ ವಂಡರ್ಫುಲ್ ಟು ನೋ. ಹೋಪ್ ಪೀಪಲ್ ಆರ್ ಇನ್ಸ್ಪೈರ್ಡ್. ಅದೇ ನಾನು ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ ಟೈಮ್ ಇದ್ರೆ, ಇವಾಗ ಕೆಲವರು ನನ್ಗೆ ಬರ್ತಾರೆ ಕೇಳ್ತಾರೆ, ನಿಮ್ ಹೆಂಗೆ ಇಲ್ಲಿ ಆಫ್ಥಲ್ಮಾಲಜಿ ಹೆಂಗೆ ಎಂಟ್ರ್ ಆದ್ರಿ, ನಮ್ಮ ಇಂಡಿಯಾದಿಂದ ಬಂದು ಈ ತರ ಮಾಡ್ಬೇಕು ಅಂತ. ಅದು ಸ್ವಲ್ಪ ಕಷ್ಟ ಜರ್ನಿ, ತುಂಬಾ ಲಾಂಗ್ ಇಯರ್ಸ್ ಆಫ್ ಸ್ಟಡಿ ಇದೆ. ಪ್ಲಸ್ ಅದಕ್ಕೆ ದೇರ್ ಇಸ್ ಆಲ್ವೇಸ್ ಅ ವೇ. ಇಲ್ಲಿ ಅಂದ್ರೆ ಈ ಸರ್ಜರಿ ಫೀಲ್ಡ್ ಆಸ್ಟ್ರೇಲಿಯಾದಲ್ಲಿ ತುಂಬಾ ಕಷ್ಟ ಎಂಟ್ರೆನ್ಸ್ ಸಿಗಕ್ಕೆ. ಸೊ ಅದಕ್ಕೆ ನಿಮ್ಗೆ ಇಲ್ಲಿ ಬೇರೆ AMC ಎಕ್ಸಾಮ್ಸ್ ಮಾಡಬೇಕಾಗತ್ತೆ, ಪ್ಲಸ್ ಸ್ಪೆಷಲಿಸ್ಟ್ ಎಕ್ಸಾಮ್ಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೂ ಪಾತ್ವೇ ಇದೆ. ಅದು ನಮ್ಮ ರಾಯಲ್ ಕಾಲೇಜ್ ವೆಬ್ಸೈಟ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ತುಂಬಾ ಜನ ನಾನು ಫೋನ್ ಮಾಡಿ ಕೇಳ್ತಾರೆ, ನಮ್ಮ ಮಗಳು ಇಲ್ಲಿ ಬರ್ತಾ ಇದ್ದಾಳೆ ಆಸ್ಟ್ರೇಲಿಯಾಗೆ, ಹೆಂಗ್ ಮಾಡಿ ಅಂತ. ಸೊ ಅದಕ್ಕೆ ಎಲ್ಲ ಇನ್ಫಾರ್ಮೇಶನ್ ಇದೆ. ಸೊ ರಾಯಲ್ ಕಾಲೇಜ್ ಆಫ್ ಆಸ್ಟ್ರೇಲಿಯಾ ರಾನ್ಸ್ಕೋ ಅಂತ ಹೇಳ್ತೀವಿ ಅದಕ್ಕೆ. ಸೊ ರಾನ್ಸ್ಕೋದಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಅದ್ರ ಬಗ್ಗೆ. ಸೊ ಕಂಟ್ರಿ ಇಸ್ ವೆರಿ ವೆರಿ fair in terms of how they treat the trainees from overseas. ಯಾಕಂದ್ರೆ ಅವ್ರಿಗೆ ಇವ್ರದ್ದು ಟ್ರೈನಿಂಗ್ ಕಂಪೇರಬಲ್ ಆಗಬೇಕು. ಸೊ ಇಲ್ಲಿ ಎಕ್ಸ್ಟ್ರಾ ಟ್ರೈನಿಂಗ್ ಮಾಡಬೇಕಾಗುತ್ತೆ. ಬಿಕಾಸ್ ಇಲ್ಲಿ ದೇಶದ್ದು ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಕಂಪೇರ್ ಟು ಅವರು ಇಂಡಿಯಾದಲ್ಲೂ ಅಷ್ಟೇ ಅಲ್ಲ, ಇಲ್ಲೂ ಅಷ್ಟೇ ಓದೋದು ಅಷ್ಟೇ ತುಂಬಾ ಜಾಸ್ತಿ ಇರುತ್ತೆ, ತುಂಬಾ ವರ್ಷ ಓದ್ಬೇಕಾಗುತ್ತೆ. ಮೆಡಿಸಿನ್ ಇಟ್ಸ್ ನಾಟ್ ಫಾರ್ ಎವ್ರಿ ಒನ್ ಅಲ್ವಾ. ಹಾಗೆ ಸುಭಾಷಿಣಿ ಅವರು ಹಿಂದಿ, ಕನ್ನಡ, ಇಂಗ್ಲಿಷ್ 3 ಭಾಷೆಯಲ್ಲೂ ಕೂಡ ಮಾತಾಡ್ತಾರೆ, ಬೈಲಿಂಗ್ಯುವಲ್. ಹಾಗೆ ಇವರು ಪ್ರೈವೇಟ್ ಆಗಿ ಕನ್ಸಲ್ಟ್ ಕೂಡ ಮಾಡ್ತಾರೆ. ಸೊ ಸುಭಾಷಿಣಿ ಅವರು ನಿಮ್ಮನ್ನ ಕನ್ಸಲ್ಟ್ ಮಾಡಬೇಕು, ನಿಮ್ಮನ್ನ ಮೀಟ್ ಆಗ್ಬೇಕು ಅಂದ್ರೆ ಎಲ್ಲಿ ಮೀಟ್ ಆಗ್ಬೇಕು? ಸೊ ನಾನು ಪಬ್ಲಿಕ್ ಹಾಸ್ಪಿಟಲ್ 2 ಹಾಸ್ಪಿಟಲ್, ಚಿಲ್ಡ್ರನ್ಸ್ ಹಾಸ್ಪಿಟಲ್ ವೆಸ್ಟ್ ಮೀಡ್, ಬ್ಯಾಂಕ್ಸ್ಟೌನ್ ಹಾಸ್ಪಿಟಲ್ 2 ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತೀನಿ. ಸೊ ಪಬ್ಲಿಕ್ ಅನ್ನಂದ್ರೆ ದಟ್ ಇಸ್ ಫ್ರೀ ಸರ್ವಿಸ್, ಬಟ್ ವೇಟಿಂಗ್ ಟೈಮ್ ಅನ್ಫಾರ್ಚುನೇಟ್ಲಿ ತುಂಬಾ ಲಾಂಗ್. ವೆಸ್ಟ್ ಮೀಡ್ ಅಲ್ಲಿ ನೋಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ವಿತ್ ಇನ್ ದ ಏರಿಯಾ. ಬ್ಯಾಂಕ್ಸ್ಟೌನ್ ಅಲ್ಲಿ ವಿ ಟೇಕ್ ಎಲ್ಲಿಂದನೂ ರೆಫರ್ ತಗೋತೀವಿ. ಪ್ರೈವೇಟ್ ಅಲ್ಲಿ ವಿ ಕ್ಯಾನ್ ಸಿ ಮಿ ಸೌತ್ ವೆಸ್ಟ್ ವಿಷನ್ ಇನ್ಸ್ಟಿಟ್ಯೂಟ್ ಅಂತ ಲಿವರ್ಪೂಲ್ ಅಲ್ಲಿ ಮತ್ತು ಕ್ಯಾಂಬಲ್ ಟೌನ್ ಅಲ್ಲಿ 2 ಬ್ರಾಂಚ್ ಇದೆ. ಅಲ್ಲಿ ವೀಕ್ಲಿ ಕನ್ಸಲ್ಟ್ ಮಾಡ್ತೀನಿ. ಚಿಲ್ಡ್ರನ್ಸ್ ಐ ಸೆಂಟರ್ ಅಂತ ವೆಂಟ್ವರ್ತ್ ವಿಲ್ ಅಲ್ಲಿ ಇದೆ, ಅದು ಚಿಲ್ಡ್ರನ್ಸ್ ಹಾಸ್ಪಿಟಲ್ ಪಕ್ಕದಲ್ಲಿದೆ. ಅಲ್ಲಿ ವಿ ಆರ್ ಡೆಡಿಕೇಟೆಡ್ ಓನ್ಲಿ ಟು ಚಿಲ್ಡ್ರನ್. ಸೊ ದಟ್ ಇಸ್ ಅ ಸ್ಮಾಲ್ ಪ್ರಾಕ್ಟಿಸ್ ವೇರ್ ವಿ ಆರ್ ಓನ್ಲಿ ಡೂಯಿಂಗ್ ಚಿಲ್ಡ್ರನ್ಸ್ ಕಂಡೀಷನ್ಸ್. ಆಮೇಲೆ ಬರ್ವುಡ್ ಅಲ್ಲಿ ಪರ್ಸನಲೈಸ್ ಅಲ್ಲಿ ಕೆಲಸ ಮಾಡ್ತೀನಿ. ಸೊ ಯು ಕ್ಯಾನ್ ಕನ್ಸಲ್ಟ್ ಮಿ ಎನಿವೇ. ನಿಮ್ಗೆ GP ರೆಫರಲ್ಲೂ ಆಗುತ್ತೆ ಅಥವಾ ಆಪ್ಟೋಮೆಟ್ರಿಸ್ಟ್ ರೆಫರಲ್ಲೂ ಆಗುತ್ತೆ. ತುಂಬಾ
ತುಂಬಾ ಥ್ಯಾಂಕ್ಸ್. ಇನ್ನೇ ನಮ್ಮ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂತು, 3 ನಿಮಿಷ ಇದೆ. ನಾನು ಹೇಳ್ದಂಗೆ ಸುಭಾಷಿಣಿ ಅವರು ಇಷ್ಟೆಲ್ಲ ಮಾಡೋದಲ್ದೆ ಪ್ರೊಫೆಷನ್, ಪರ್ಸನಲ್ ಲೈಫ್ ಪ್ಲಸ್ ಅದ್ರ ಜೊತೆ ಈ ಒಂದು ಕಮ್ಯುನಿಟಿ ವರ್ಕ್, ಪ್ಯಾಷನ್, ಅದ್ರ ಜೊತೆ ಇವ್ರಿಗೆ ಯಾವ ಟೈಮ್ ಸಿಗುತ್ತೋ ಗೊತ್ತಿಲ್ಲ, ಸ್ವಿಂಗ್ ಮಾಡ್ತಾರೆ, ಗಾರ್ಡನಿಂಗ್ ಕೂಡ ಮಾಡ್ತಾರೆ. ಸೊ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಪೇಂಟಿಂಗ್ ಕೂಡ ಮಾಡ್ತಾರೆ. ಸೊ ಇಟ್ಸ್ ಅದೆಲ್ಲ ನನ್ಗೆ, ನಾನು ಐ ಸರ್ಜನ್ ಅಲ್ವಾ, ಕಣ್ ಮೇಲೆ ಸರ್ಜರಿ ಮಾಡೋ ತರನೇ ನನ್ಗೆ ಆ ಕ್ರಿಯೇಟಿವಿಟಿ. ಅದು ಒಂಥರ ಮೈ ಸ್ಕಿಲ್ಸ್. ಹೌದು, ಫೋಕಸ್ ನಿಮ್ಗೆ ತುಂಬಾ ಇಂಪ್ರೂವ್ ಮಾಡುತ್ತೆ ಅಲ್ವಾ ನಿಮ್ದೆಲ್ಲ. ಸೊ ವೆರಿ ನೈಸ್. ಬಹಳಷ್ಟು ಮಾಹಿತಿ ಕೊಟ್ರಿ ಸುಭಾಷಿಣಿ ಅವರೇ. ಬಂದು ಐ ಹೆಲ್ತ್ ಬಗ್ಗೆ, ಮಕ್ಕಳಿಂದ ಹಿಡಿದು ಹುಟ್ಟೋ ಮಕ್ಕಳು ಮುಂಚೆಯಿಂದ ಹಿಡಿದು ಹುಟ್ಟಾದ್ಮೇಲೆ ಅವ್ರು ಹೇಳಿದ್ರು 4 ವೀಕ್ಸ್ ತನಕ ಮಗುಗೆ ಫಸ್ಟ್ ಕಣ್ ಕಾಣಲ್ಲ, ಅದಾದ್ಮೇಲೆ ಅದಕ್ಕೊಂದು ಟೆಸ್ಟ್ ಎಲ್ಲ ಕೂಡ ಮಾಡ್ತಾರೆ, ಸ್ಕ್ರೀನಿಂಗು. ಆಮೇಲೆ ಮಗು ಎಲ್ಲ ಕಾಣಿಸುತ್ತೆ. ಆದ್ಮೇಲೆ ಒಂದು 8 ಇಯರ್ಸ್ ತನಕ ಮಕ್ಕಳದು ಗ್ರೋತ್ ಬರ್ತಾ ಇರುತ್ತೆ, ಕಣ್ಣ ಬೆಳವಣಿಗೆ. ಅನ್ಲೆಸ್ ಮಗುಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಇಟ್ಸ್ ಓಕೆ, ಅದರ್ವೈಸ್ ಅವಾಗ ಡಾಕ್ಟರ್ನ ನೋಡ್ತಾ ಇರ್ಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ 8 ಇಯರ್ಸ್ ಆದ್ಮೇಲೆ ನಿಮ್ಗೆ ಏನು ಪ್ರಾಬ್ಲಮ್ ಅಂದ್ರೆ ಇಟ್ಸ್ ಫೈನ್. ಆಮೇಲೆ 40 ಇಯರ್ಸ್ಗೆ ಒಂದು, ಯಾಕಂದ್ರೆ ಏಜ್ ಓಲ್ಡೆಸ್ಟ್ ಆಗ್ತಾರ, ಅವಾಗ ಬೇರೆ ತರ ಮಯೋಪಿಯಾ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಸೊ ಅವಾಗ 40 ಇಯರ್ಸ್ ಆದ್ಮೇಲೆ ಒಂದು ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ. ಹಾಗೆ ಅವ್ರು ಅಂದ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಎಲ್ಲ ಆಪ್ಥಮಾಲಜಿಸ್ಟ್ ನ ನೀವು ಡೈರೆಕ್ಟ್ ಆಗಿ ಕನ್ಸಲ್ಟ್ ಮಾಡ್ಬೋದು. ಐ ಹೆಲ್ತ್ ಬಗ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಲೇಸರ್ ಟ್ರೀಟ್ಮೆಂಟ್ ಅಂದ್ರೆ ರಿಫ್ರಾಕ್ಟರಿ ಸರ್ಜನ್ಸ್ ಅಂತ ಇರ್ತಾರೆ, ಅಲ್ಲೂ ಹೋಗ್ಬೋದು ಅಂತ ಹೇಳಿದ್ರು. ಸೊ ಇವ್ರದ್ದು ಕ್ಲಿನಿಕ್ ಎಲ್ಲೆಲ್ಲಿದೆ, ವೆಂಟ್ವರ್ತ್ ಇಲ್ಲಿ ಕೂಡ ಇದೆ, ಲಿವರ್ಪೂಲ್, ಕ್ಯಾಂಬರ್ಟೋನು, ಬರ್ವುಡ್ ಕ್ಲಿನಿಕ್ಸ್ ಅಲ್ಲೆಲ್ಲ ಇದೆ. ಸೊ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ನಾನೆಲ್ಲ ಆಮೇಲೆ ಪೋಸ್ಟ್ ಮಾಡ್ತೀನಿ. ನಾನು ಇದು ನಮ್ದು ಇಂಟರ್ವ್ಯೂ ಪೋಸ್ಟ್ ಮಾಡಿದಾಗ ಸೊ ನೀವು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಸುಭಾಷಿಣಿ ಅವರೇ ಹೋಗೋಕ್ಕಿಂತ ಮುಂಚೆ ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಮೆಸೇಜ್ 1 ಮಿನಿಟ್ ಇದೆ. ಏನೂ ಇಲ್ಲ, ನಿಮ್ ಕಣ್ಣಿನ ಪ್ರಾಬ್ಲಮ್ ಏನೋ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಅಂದ್ರೆ ನಾವು ಇಂಡಿಯನ್ ಬ್ಯಾಕ್ ಗ್ರೌಂಡ್ ಇಲ್ಲಿ ಇಮಿಗ್ರೇಷನ್ ಆದವರು ತುಂಬಾ ಎಜುಕೇಟೆಡ್, ಬಟ್ ಅವ್ರ ಕಣ್ಣಿನ ಪ್ರಾಬ್ಲಮ್ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಕನ್ನಡಕ ನಂಬರ್ ಗೊತ್ತಿರಲ್ಲ. ಸೊ ಅದು ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಈಗ ಮಕ್ಳಿಗೆ ನೋಡ್ತೀವಿ, ನಿಮ್ ಕನ್ನಡಕ ನಂಬರ್ ಏನಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಸೊ ಇಂಪಾರ್ಟೆಂಟ್ ಟು ಎಜುಕೇಟ್ ಯುವರ್ ಸೆಲ್ಫ್ ಅಬೌಟ್ ಯುವರ್ ಓನ್ ಐ ಕಂಡೀಷನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಫ್ಯೂಚರ್ಗೂ ಯು ಕ್ಯಾನ್ ಪ್ರೆಡಿಕ್ಟ್. ಸೊ ಮಕ್ಳ ಪ್ರಾಬ್ಲಮ್ ಆದ್ರೂ ಅವ್ರದ್ದು ಏನು ಪ್ರಾಬ್ಲಮ್ ಅಂತ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ, ಬಟ್ ನೀವು ಅದರಲ್ಲಿ ಇಂಟ್ರೆಸ್ಟ್ ಇಟ್ಕೋಬೇಕು. ಅವರ ಗ್ಲಾಸಸ್ ನಂಬರ್ ಎಷ್ಟು, ಅದು ಎಷ್ಟು ಚೇಂಜ್ ಆಗಿದೆ. ಕೆಲವು ಪೇರೆಂಟ್ಸ್ ಆರ್ ವೆರಿ ಗುಡ್ ಅಟ್ ಇಟ್, ಬಟ್ ಐ ರೆಕಮೆಂಡ್ ದಟ್ ಸ್ಟ್ರಾಂಗ್ಲಿ ಟು ಎವ್ರಿಬಡಿ. ಥ್ಯಾಂಕ್ ಯು ಸೊ ಮಚ್ ಸುಭಾಷಿಣಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಮಾಹಿತಿ ಕೊಟ್ಟ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ ಜ್ಯೋತ್ಸ್ನಾ ಮತ್ತು ಅಪ್ಪು ರೇಡಿಯೋಗೆ ನನಗೆ ಇದೊಂದು ಅವಕಾಶಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಾರ ಇದೇ ಟೈಮ್ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಬಾಯ್.